ನಮಸ್ತೆ ಸ್ನೇಹಿತರೆ, ನಾನು ಮಹೇಶಸ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಪ್ರಜಾವಾಣಿ, PIB, ಹಿಂದೂ ಪೇಪರ್, ಅದೇ ರೀತಿಯಾಗಿ ವಿವಿಧ ಮೂಲಗಳಿಂದ ಸಂಗ್ರಹಣೆ ಮಾಡಿರುವಂತಹ ಪರೀಕ್ಷಾಧಾರಿತ ಕರೆಂಟ್ ಅಫೇರ್ಸ್ ಚರ್ಚೆಗೆ ತಮಗೆಲ್ಲರಿಗೂ ಸ್ವಾಗತ. ದಿನಾಂಕ 28 ಜುಲೈ, ಅದೇ ರೀತಿಯಾಗಿ ದಿನಾಂಕ 29 ಜುಲೈ 2026 ಈ ಎರಡೂ ದಿನಗಳ ಪರೀಕ್ಷಾಧಾರಿತ ಪ್ರಮುಖ ಸುದ್ದಿಗಳನ್ನು ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ಈ ಎರಡೂ ದಿನಾಂಕಗಳಿಗೂ ಸಂಬಂಧಪಟ್ಟಂತೆ 12 ಸುದ್ದಿಗಳು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇದರಲ್ಲಿ 3 ಸುದ್ದಿಗಳು, ಒಂದು ಕಾವೇರಿ ನದಿ ನೀರು ವಿವಾದ, ಅದೇ ರೀತಿಯಾಗಿ KPSC ಮತ್ತು UPSC ಹಾಗೂ RBIನ ವಿಚಾರವಾಗಿ ಪಾಲಿಮರ್ ನೋಟು ಈಗಾಗಲೇ ಈ ಹಿಂದಿನ ದಿನಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಉಳಿದಂತಹ 9 ಸುದ್ದಿಗಳು ಏನಿದೆ, ಇಂಡಿಯನ್ ಕರೆಂಟ್ ಅಫೇರ್ಸ್ ಎಕ್ಸಾಮ್ಸ್ನಲ್ಲಿ ಯಾವುದೇ ಆಗಿರ್ಬೋದು, UPSCಯಿಂದ ಹಿಡಿದು ಕೆಳಮಟ್ಟದ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯವರೆಗೆ ಎಲ್ಲ ಕರೆಂಟ್ ಅಫೇರ್ಸು ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸೊ ಇಲ್ಲಿ ಒಂದೊಂದಾಗಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಎರಡೂ ದಿನಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂತಹ ಸುದ್ದಿಗಳನ್ನು ನಾವು ನೋಡೋದಾದ್ರೆ, ಮೊದಲನೇದಾಗಿ ISSF ಅಂದರೆ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್, ನಂತರ ಈ ಒಂದು ವಿಶ್ವಕಪ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ನಂತರ ಅಳಿವಿನಂಚಿನಲ್ಲಿರುವ ಮಾಲ್ವಿ ಉಂಟೆಯ ಬಗ್ಗೆ ಒಂದು ಸುದ್ದಿ ಇದೆ. ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಾಗ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೋತವೆ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಉದಾಹರಣೆಗೆ KS ಪರೀಕ್ಷೆಯಲ್ಲಿ ಪರಿಸರ ಅಧ್ಯಯನ, ಅದೇ ರೀತಿಯಾಗಿ ಕರೆಂಟ್ ಅಫೇರ್ಸ್ ಹಾಗೂ ಮೆಂಟಲ್ ಅಬಿಲಿಟಿ ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತಹ ನಾವು ಸಬ್ಜೆಕ್ಟನ್ನು ನಾವು ತರೋ ಆಗಿದ್ದೇ ಆದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಪ್ರಿಲಿಮ್ಸ್ ಎಕ್ಸಾಮನ್ನೇ ನಾವು ಕ್ಲಿಯರ್ ಮಾಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಪರಿಸರ ಅಧ್ಯಯನದ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ವಿಚಾರಗಳು ಬಂದಾಗ ನಾವು ಕರೆಂಟ್ ಅಫೇರ್ಸ್ನ ದೃಷ್ಟಿಯಲ್ಲಿ ತುಂಬ ಕಟ್ಟುನಿಟ್ಟಾಗಿ ಓದ್ಕೋಬೇಕಾಗುತ್ತೆ. ಸೊ ಈ ವಿಚಾರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಮಾಲ್ವಿ ಒಂಟೆಯ ಬಗ್ಗೆ ಒಂದು ಸುದ್ದಿ ಬಂದಿದೆ. ನಂತರ ಸಂಸತ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ, ಇದರ ಬಗ್ಗೆ ಒಂದು ಸುದ್ದಿ ಇದೆ. ನಂತರ ಕೃಷಿಯಲ್ಲಿ ಜಲರಹಿತ ಅಮೋನಿಯಾವನ್ನು ಬಳಕೆ ಮಾಡೋದ್ರ ಬಗ್ಗೆ ಒಂದು ಸುದ್ದಿ ಇದೆ. ಗೋಮತಿ ನದಿಯಲ್ಲಿ ಹೊಸ ಸಿಹಿನೀರಿನ ಸೀಗಡಿ ಪ್ರಭೇದ ಪತ್ತೆಯಾಗಿದೆ. ನಂತರ ಇತ್ತೀಚೆಗೆ ಸಾಕಷ್ಟು ವರ್ಷಗಳಿಂದಲೂ ಸಹ ಈ ಒಂದು ಸುದ್ದಿ ಪ್ರಚಲಿತದಲ್ಲಿ ಇರತಕ್ಕಂಥದ್ದು ಕಾವೇರಿ ನದಿ ನೀರಿನ ವಿವಾದ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ, ಅದು ಕೂಡ ಒಂದು ಸುದ್ದಿಯಲ್ಲಿದೆ. ಹಾಗೂ KPSC ಮತ್ತು UPSC ನಡುವೆ ಇರತಕ್ಕಂಥ ಒಂದು ಸಂಬಂಧ, ಇವುಗಳ ಸಂವಿಧಾನದ ಉಪಬಂಧಗಳು ಏನೇನಿದೆ ಅಂತ ನೋಡೋಣ. ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಪಾಲಿಮರ್ ನೋಟ್ನ ಬಗ್ಗೆ ನಾವು ವಿಚಾರ ಮಾಡೋಣ. ಆ ನಂತರ ಕೊಲ್ಲಾಪುರ ಹೆಸರಿನ ಹೊಸ ಶಿಲೀಂಧ್ರ ಪತ್ತೆಯಾಗಿದೆ, ಈ ನಿಮಿತ್ತವಾಗಿ ಕೆಲವೊಂದು ಸುದ್ದಿಗಳನ್ನು ನೋಡೋಣ. ಅದೇ ರೀತಿಯಾಗಿ ಕೇರಳದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಆಧಾರವಾಗಿ ಹೊಸದಾಗಿರುವಂತಹ ಹವಾಮಾನ ಕೇಂದ್ರ ಅನ್ನಂ ಹೆಸರಿನಲ್ಲಿ ಪ್ರಾರಂಭ ಆಗಿದೆ. ನಂತರ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಒಂದಿಷ್ಟು ಸುದ್ದಿ ಇದೆ. ಈ ಇಷ್ಟು ಸುದ್ದಿಗಳಲ್ಲಿ ಕಡ್ಡಾಯವಾಗಿ ಪರೀಕ್ಷೆಗಳಿಗೆ 1 ರಿಂದ 2 ಅಂಕಗಳು ಬರುವುದು ನಿಶ್ಚಿತವಾಗಿರುತ್ತದೆ. ಹಾಗಾದರೆ ನಮ್ಮ ಈ 2 ದಿನಗಳ ಕರೆಂಟ್ ಅಫೇರ್ಸ್ನ ಒಂದು ಚರ್ಚೆಯನ್ನು ಮುಂದುವರಿಸೋಣ. ಇನ್ನೊಂದು ಮುಖ್ಯವಾದ ಸುದ್ದಿ ಏನು ಅಂತ ಹೇಳಿದ್ರೆ, ಯಾರಿಗೆಲ್ಲ ಸಮಯದ ಅಭಾವ ಇದೆ ಎಲ್ಲರಿಗೂ ಸಹ ಅನುಕೂಲ ಆಗಬೇಕು ಅಂತಕ್ಕಂತಹ ಒಂದು ದೃಷ್ಟಿಯಿಂದ ಸ್ಪರ್ಧಾರ್ಥಿಗಳಿಗೆ ಪ್ರತಿನಿತ್ಯದ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಒಂದು ನೋಟ್ಸನ್ನು PDFನ ರೂಪದಲ್ಲಿ ಸಿದ್ಧಪಡಿಸಿ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಲಾಗ್ತಾ ಇದೆ. ಆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ತಾವೆಲ್ಲರೂ ಈ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಳ್ಳೋದ್ರ ಮುಖಾಂತರ ಈ ಒಂದು ವಿಡಿಯೋ ಕ್ಲಾಸನ್ನು ಕೇಳಿದಲ್ಲಿ ನಿಮಗೆ ಸಮಯದ ಅಭಾವ ದೂರ ಆಗುತ್ತೆ ಅಂತ ಹೇಳಿ ಭಾವಿಸಿದೆ. ನೋಡಿ, ದಿನಾಂಕ ಜುಲೈ 28, 2026 ದಿನಪತ್ರಿಕೆಯ ಮುಖಪುಟದಲ್ಲಿ ನಾವಿದ್ದೇವೆ. ಸೊ ಮುಖಪುಟಕ್ಕೆ ಸಂಬಂಧಪಟ್ಟಂತೆ ನಾವು ಸುದ್ದಿಯನ್ನು ವಿಶ್ಲೇಷಣೆ ಮಾಡೋದಾದ್ರೆ ಒಂದೊಂದು ವಿಚಾರವನ್ನು ನೋಡ್ತಾ ಹೋಗೋಣ. ಮೊದಲು ಜ್ಞಾನೇಶ್ವರಿಗೆ ಬೆಳ್ಳಿ ಅಂತೇಳಿ ಒಂದು ಸುದ್ದಿ ಇದೆ. ಇಲ್ಲಿ ಎಡಭಾಗದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಈಗಾಗಲೇ 2026 ಆವೃತ್ತಿ ನಮಗೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೀತಾ ಇದೆ. ಈ ವಿಚಾರವಾಗಿ ನಾವು ಕೊನೆಯ ಪುಟದಲ್ಲಿ ವಿವರಣಾತ್ಮಕವಾಗಿ ಸುದ್ದಿ ಬಂದಿರೋದ್ರಿಂದ ಇದರ ವಿಭಾಗವಾಗಿ ನಾವು ನೋಟ್ಸನ್ನು ಕೂಡ ಮಾಡಿಕೊಂಡಿದ್ದೇವೆ. ಇದನ್ನು ನಂತರ ನೋಡೋಣ. ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬ ಪ್ರಾಮುಖ್ಯತೆ ಹೊಂದಿದೆ ಹಾಗೂ ಪರೀಕ್ಷೆ ಕೂಡ ಬರುತ್ತೆ. ನಂತರ ಬಲಪ್ರಯೋಗದ ಸಮರ್ಥನೆ ಸಲ್ಲ ಅಂತೇಳಿ ಒಂದು ಸುದ್ದಿ ಇದೆ. ಇದು ಯಾವುದೇ ಕಾರಣಕ್ಕೂ ಸಹ ಪರೀಕ್ಷೆಗೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ವಿಮರ್ಶನಾತ್ಮಕವಾಗಿರ್ತಕ್ಕಂಥದ್ದು ಅಥವಾ ರಾಜಕೀಯವಾಗಿರ್ತಕ್ಕಂಥದ್ದು ಅಥವಾ ಸಾಮಾನ್ಯ ವಿಚಾರಗಳು ಪರೀಕ್ಷೆಗೆ ಬರತಕ್ಕಂತಹ ಸಂಭವ ತೀರಾ ಕಡಿಮೆ ಇರುತ್ತೆ. ಈ ಸುದ್ದಿ ಕೊಟ್ಟಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನೀಟ್ ಹಾಗೂ ಪರೀಕ್ಷಾ ಸುಧಾರಣಾ ವ್ಯವಸ್ಥೆಯಲ್ಲಿ ಹಲವಾರು ಲೋಪ ಇರೋದಾಗಿ ಆರೋಪ ಮಾಡಿ ಸೋನಂ ವಾಂಗ್ಚುಕ್ ಅವರು ಸಹ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಈ ನಿಟ್ಟಿನಲ್ಲಿ ಅವರ ನಂತರ CJP ಪಕ್ಷದವರು ಹಾಗೂ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ಸೇರಿ ಪ್ರತಿಭಟನೆಯನ್ನು ಮುಂದುವರಿಸಿದ್ವು. ಅಲ್ಲಿ ಉಂಟಾದಂತಹ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ಈ ಒಂದು ಸುದ್ದಿ ಕೊಡಲಾಗಿದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ, ಪರೀಕ್ಷೆಗೆ ಬರೋದಿಲ್ಲ. ನಂತರ KPSC ಭಾನಗಡಿ ಕೊನೆ ಇಲ್ಲವೇ ಅಂತೇಳಿ ಹೈಕೋರ್ಟ್ ಹೇಳ್ತಾ ಇದೆ. ಇಲ್ಲಿ KPSC ಇತ್ತೀಚೆಗೆ ಹಲವಾರು ದಿನಪತ್ರಿಕೆಗಳಲ್ಲಿ ಪ್ರತಿನಿತ್ಯವೂ ಸಹ ಸುದ್ದಿಯಲ್ಲಿದೆ. ಈ ನಿಟ್ಟಿನಲ್ಲಿ ನಾವು KPSC ಮತ್ತು UPSCಗಳ ಸಂಬಂಧ ಒಂದಿಷ್ಟು ನೋಟ್ಸ್ಗಳನ್ನು ನಾವು ಓದ್ಕೋಬೇಕಾಗುತ್ತೆ. ಉದಾಹರಣೆಗೆ KPSC ಹಾಗೂ UPSCಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಇರತಕ್ಕಂಥ ಉಪಬಂಧಗಳೇನು, ಇದರ ಸ್ಥಾಪನೆ ಆಗಿರ್ಬೋದು, ಇದರ ಅಧ್ಯಕ್ಷರು, ಸದಸ್ಯರು ಹಾಗೂ ಇವರುಗಳಿಗೆ ಸಂಬಂಧಪಟ್ಟಂತೆ ಇವರ ವಜಾ ಆಗಿರ್ಬೋದು, ಅಮಾನತ್ ಆಗಿರ್ಬೋದು, ಈ ಎಲ್ಲ ಸುದ್ದಿಗಳನ್ನು ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಪಕ್ಕದಲ್ಲಿ ಮೇಕೆದಾಟು ಅನ್ನತಕ್ಕಂಥ ಒಂದು ಸುದ್ದಿ ಇದೆ. ಮೇಕೆದಾಟು ನೆರೆ ರಾಜ್ಯಗಳ ಅನುಮತಿ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಮೇಕೆದಾಟು ಒಂದು ಜಲಾಶಯವನ್ನು ಅಥವಾ ಡ್ಯಾಮನ್ನು ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇದೆ ಅಂತೇಳಿ ನಾವು ನೋಡಿದಾಗ ಕಾವೇರಿ ನದಿಗೆ ಅಡ್ಡಲಾಗಿ ಈ ಒಂದು ಮೇಕೆದಾಟು ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳಿಗೆ ಇರತಕ್ಕಂತಹ ಒಂದು ಜಲ ವಿವಾದವನ್ನು ನಾವು ವಿವರಣಾತ್ಮಕವಾಗಿ ನೋಡಬೇಕಾಗುತ್ತೆ. ನೋಡಿ, ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜುಲೈ 18ನೇ ತಾರೀಕು ಇದರ ಬಗ್ಗೆ ಸಂಪೂರ್ಣವಾದ ಒಂದು ವಿಶ್ಲೇಷಣಾತ್ಮಕ ರೀತಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನೋಟ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ವಿ. ಅದೇ ನೋಟ್ಸನ್ನು ಇಲ್ಲೂ ಕೂಡ ಪ್ರೆಸೆಂಟ್ ಮಾಡಲಾಗಿದೆ. ಇದನ್ನು ಮತ್ತೊಮ್ಮೆ ಮೆಲುಕು ಹಾಕ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನೋಡಿ, ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಇದರ ಉಗಮ ಹಾಗೂ ಮೂಲ ಎಲ್ಲಿ ನೋಡೋದಾದರೆ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ
ಬ್ರಹ್ಮಗಿರಿ ಬೆಟ್ಟಗಳ ತಲಕಾವೇರಿಯಲ್ಲಿ ಈ ಒಂದು ಕಾವೇರಿ ನದಿಯ ಉಗಮ ಆಗುತ್ತೆ. ಇದು ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನ ಮೂಲಕವಾಗಿ ಬಂಗಾಳಕೊಲ್ಲಿಯನ್ನು ಸೇರುತ್ತೆ. ಇದರ ಜಲಾನಯನ ಪ್ರದೇಶಗಳು ಕೇರಳ ಮತ್ತು ಪುದುಚೇರಿ ರಾಜ್ಯಗಳಾಗಿರ್ತವೆ. ಒಟ್ಟು 800 ಕಿಲೋಮೀಟರ್ಗಳು ಇದು ಹರಿಯುತ್ತೆ. ಇದು ಬಂಗಾಳಕೊಲ್ಲಿಯನ್ನು ತಲುಪುತ್ತೆ ತಮಿಳುನಾಡಿನ ಪಂಪಾರ್ ಬಳಿ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದನ್ನು ದಕ್ಷಿಣ ಗಂಗೆ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೂ ಇದರ ಉಪನದಿಗಳನ್ನು ನಾವು ನೋಡೋದಾದ್ರೆ ಎಡದಂಡೆ ಉಪನದಿಗಳು ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ ಆಗಿರುತ್ತೆ. ಅದೇ ರೀತಿಯಾಗಿ ಬಲದಂಡೆಯಲ್ಲಿ ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣಮತಿ, ಭವಾನಿ, ನೋಯ್ಲಲ್, ಅಮರಾವತಿ ನದಿಗಳಿರ್ತವೆ. ಅದೇ ರೀತಿಯಾಗಿ ಈ ಒಂದು ಕಾವೇರಿ ನದಿಯನ್ನು ಬೆಳೆಸಿಕೊಂಡು ಉದ್ಭವವಾಗಿರ್ತಕ್ಕಂತಹ ಸೃಷ್ಟಿಯಾಗಿರ್ತಕ್ಕಂಥ ಜಲಪಾತಗಳನ್ನು ನಾವು ನೋಡೋದಾದ್ರೆ ಶಿವನ ಸಮುದ್ರ ಜಲಪಾತ ಇದೆ. ಇದು ಏಷ್ಯಾದಲ್ಲಿಯೇ ಮೊದಲ ಬಾರಿಗೆ ಒಂದು ಜಲವಿದ್ಯುತ್ತನ್ನು ಪ್ರಾರಂಭ ಮಾಡಿರ್ತಕ್ಕಂತಹ ಒಂದು ಸ್ಥಳ ಇದಾಗಿರುತ್ತೆ. ಇದು 1902ರಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ. ನಂತರ ಈ ಕಾವೇರಿ ನದಿಯನ್ನು ಬಳಸಿಕೊಂಡು ಸೃಷ್ಟಿಯಾಗಿರುವ ಮತ್ತೊಂದು ಜಲಪಾತ ಅಂದರೆ ಹೊಗೇನಕಲ್ ಜಲಪಾತ ಆಗಿರುತ್ತೆ. ಇದು ತಮಿಳುನಾಡಿಗೆ ಸೇರಿರತಕ್ಕಂಥ ಒಂದು ಜಲಪಾತ ಆಗಿರುತ್ತೆ. ಅಣೆಕಟ್ಟುಗಳನ್ನು ನೋಡೋದಾದ್ರೆ ನಮ್ಮ ಮೈಸೂರಿನ KRS ಅಣೆಕಟ್ಟು ಇರುತ್ತೆ. ಅದೇ ರೀತಿಯಾಗಿ ಮೆಟ್ಟೂರು ಅಣೆಕಟ್ಟು ಇದು ತಮಿಳುನಾಡಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಒಂದು ಕಾವೇರಿ ನದಿಯಲ್ಲಿ 3 ರೀತಿಯಾಗಿರ್ತಕ್ಕಂಥ ದ್ವೀಪಗಳು ಉದ್ಭವವಾಗಿದೆ. ಒಂದು ಶ್ರೀರಂಗಪಟ್ಟಣ, ಮತ್ತೊಂದು ಶಿವನ ಸಮುದ್ರ ಹಾಗೂ ತಮಿಳುನಾಡಿನಲ್ಲಿರುವ ಶ್ರೀರಂಗಂ. ಇನ್ನು ಪ್ರಸ್ತುತ ಸುದ್ದಿಯಲ್ಲಿರ್ತಕ್ಕಂಥ ಮೇಕೆದಾಟು ಯೋಜನೆ ಬಗ್ಗೆ ನಾವು ನೋಡೋದಾದ್ರೆ ನೋಡಿ, ಇದೊಂದು ಕರ್ನಾಟಕ ಸರ್ಕಾರವು ರಾಮನಗರ ಜಿಲ್ಲೆಯ ಕನಕಪುರ ಬಳಿ ಕುಡಿಯುವ ನೀರು ಅದೇ ರೀತಿಯಾಗಿ ವಿದ್ಯುತ್ ಉತ್ಪಾದನೆಗಾಗಿ ಉದ್ದೇಶಿಸಿರುವಂತಹ ಒಂದು ಬ್ಯಾಲೆನ್ಸಿಂಗ್ ರಿಸರ್ವರ್ ಆಗಿರುತ್ತೆ. ಅಂದರೆ ಸಂತುಲನ ಜಲಾಶಯವಾಗಿರುತ್ತೆ. ಇದನ್ನು ತಮಿಳುನಾಡು ವಿರೋಧ ಮಾಡ್ತಾ ಇದೆ. ಕಾರಣ ಯಾಕೆ ಅಂತ ಹೇಳಿದ್ರೆ ತಮಿಳುನಾಡಿಗೆ ಹರಿಯುವಂತಹ ನೀರಿನ ಪ್ರಮಾಣದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅಂತಕ್ಕಂತಹ ಕಾರಣವನ್ನು ನೀಡಿ ಇದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನು ಈ ಒಂದು ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂತೆ ಒಂದು ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ರಚನೆಯಾಗಿರ್ತಕ್ಕಂಥ ಸಂಸ್ಥೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆಗಿರುತ್ತೆ. ಈ ಒಂದು ಸಂಸ್ಥೆಯ ಕರ್ತವ್ಯ ಏನು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಕರ್ನಾಟಕವು ತಮಿಳುನಾಡಿಗೆ ಬಿಡಬೇಕಾಗಿರ್ತಕ್ಕಂಥ ಒಂದು ನೀರಿನ ಪ್ರಮಾಣವನ್ನು ಇದು ನಿರ್ಧಾರ ಮಾಡುತ್ತೆ. ಅದೇ ರೀತಿಯಾಗಿ ಕಾವೇರಿ ಜಲವಿವಾದ ನ್ಯಾಯಾಧಿಕರಣವು ಕೂಡ ಸ್ಥಾಪನೆಯಾಗಿದೆ 1990ರಲ್ಲಿ. ಇನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಅಂತಾರಾಜ್ಯ ನದಿ ನೀರು ವಿವಾದಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಉಪಬಂಧ ಯಾವುದು ಅಂತ ನಾವು ನೋಡಿದಾಗ ಸಂವಿಧಾನದ ಅನುಚ್ಛೇದ 262 ಅಂತಾರಾಜ್ಯ ನದಿ ನೀರು ವಿವಾದಗಳಿಗೆ ಸಂಬಂಧಪಟ್ಟಂತೆ ಒಂದು ತೀರ್ಪುಗಳಿಗೆ ಸಂಬಂಧಪಟ್ಟಂತೆ ಅಂತಿಮ ಒಂದು ಅಧಿಕಾರ ಯಾರಿಗಿದೆ ಅಂತ ಹೇಳಿ ನೋಡಿದಾಗ ನಾವು ಸಂಸತ್ತಿಗೆ ಇರುತ್ತೆ. ಇವತ್ತಿನ ದಿನಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂತಹ ಮಾಹಿತಿ ಒಂದು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡೋದಕ್ಕೆ ನೆರೆಹೊರೆಯ ರಾಜ್ಯದ ಒಪ್ಪಿಗೆ ಯಾವುದೇ ಕಾರಣಕ್ಕೂ ಕಡ್ಡಾಯ ಅಲ್ಲ ಅಂತ ಹೇಳಿ ನಮ್ಮ ಕೇಂದ್ರದ ಜಲ ಆಯೋಗ ಹೇಳಿದೆ. ಈ ಒಂದು ಕೇಂದ್ರ ಜಲ ಆಯೋಗ ಅಥವಾ ಕೇಂದ್ರ ಜಲ ಸಚಿವಾಲಯ ಹೇಳಿರ್ತಕ್ಕಂಥ ಒಂದು ಹೇಳಿಕೆಯನ್ನು ತಮಿಳುನಾಡು ಸರ್ಕಾರ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಮುಂದುವರೆದು ವಸಾಹತು ಶಾಹಿ ಕಾಲದಲ್ಲಿ ಅಂದರೆ 1892ರಲ್ಲಿ 1924ರಲ್ಲಿ ಆಗಿರ್ತಕ್ಕಂತಹ ಒಂದು ಒಪ್ಪಂದದಿಂದ ಶುರುವಾಗಿರ್ತಕ್ಕಂಥ ಈ ಒಂದು ಕಾವೇರಿ ವಾಜ್ಯ ಮತ್ತೆ ದಶಕಗಳಿಂದ ಮಾತುಕತೆಗಳನ್ನು ಮುಂದುವರಿಸಿ ಕಾನೂನು ಸಮರವನ್ನು ಕಂಡಿದೆ. ಇದು ಇವತ್ತಿಗೂ ಸಹ ಮುಂದುವರೆದಿದೆ, ಮುಂದೆನೂ ಕೂಡ ಇರುತ್ತೆ. ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಸದ್ಯಕ್ಕೆ ಕಂಡು ಬಂದಿರೋದಿಲ್ಲ. ನಂತರ 2007ರಲ್ಲಿ ಕಾವೇರಿ ನ್ಯಾಯಮಂಡಳಿ ನೀಡಿದಂತಹ ಅಂತಿಮ ಆದೇಶವನ್ನು 2018ರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಮಾರ್ಪಾಡು ಮಾಡುತ್ತೆ. ಈ ಪ್ರಕಾರ ತಲಾ ರಾಜ್ಯಗಳಿಗೆ ಇಂತಿಷ್ಟು TMC ನೀರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಕೊಡುತ್ತೆ. ಅದರ ಪ್ರಕಾರ ನೋಡಿ 404.25 TMC ನೀರನ್ನು ತಮಿಳುನಾಡಿಗೆ ಬಿಡಬೇಕಾಗುತ್ತೆ. 284.75 ಅಡಿ ನೀರನ್ನು TMC ನೀರನ್ನು ಕರ್ನಾಟಕಕ್ಕೆ, ಅದೇ ರೀತಿಯಾಗಿ 30 TMC ನೀರನ್ನು ಕೇರಳಕ್ಕೆ, 7 TMC ನೀರನ್ನು ಪುದುಚೇರಿಗೆ, ಉಳಿದಂತಹ 14 TMC ನೀರನ್ನು ಸಹಜವಾಗಿ ಸಮುದ್ರಕ್ಕೆ ಬಿಡಬೇಕಾಗುತ್ತೆ, ಅಂದರೆ ಸೇರೋದಕ್ಕೆ ಬಿಡಬೇಕಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ 2018ರಲ್ಲಿ ತನ್ನ ತೀರ್ಪನ್ನು ಕೊಡುತ್ತೆ. ಇದಿಷ್ಟು ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿವರೆಗೆ ಏನು ಅಪ್ಡೇಟ್ ಆಗಿದೆ ಇದು ನಾವು ಮಾಡ್ಕೊಂಡಿರ್ತಕ್ಕಂತಹ ನೋಟ್ಸ್ ಹಾಗೂ ಇಲ್ಲಿಂದ ಆಚೆಗೆ ಇರತಕ್ಕಂಥದ್ದು ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಮಾಹಿತಿಯನ್ನು ಆಧರಿಸಿ ನಾವು ಈ ಒಂದು ನೋಟ್ಸನ್ನು ಮಾಡ್ಕೊಂಡಿದ್ದೇವೆ. ಇನ್ನು ಒಂದು ಭೂಪಟದಲ್ಲಿ ನಾವು ನೋಡೋದಾದರೆ ನಮ್ಮ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿನ ತಲಕಾವೇರಿ ಎಂಬಲ್ಲಿ ಉಗಮವಾಗುತ್ತೆ. ಇಲ್ಲಿ ಉಗಮವಾಗಿರತಕ್ಕಂತಹ ನಮ್ಮ ಕಾವೇರಿ ನದಿ ಹಲವಾರು ಉಪನದಿಗಳನ್ನು ಬಳಸಿಕೊಂಡು ತಮಿಳುನಾಡಿನ ಮೂಲಕವಾಗಿ ಬಂಗಾಳಕೊಲ್ಲಿಯನ್ನು ಹೋಗಿ ಸೇರುತ್ತೆ. ನೋಡಿ, ಇದರ ಉಪನದಿಗಳನ್ನು ಸಹ ನೀವು ಇಲ್ಲಿ ನೋಡಬಹುದು. ಹೇಮಾವತಿ, ಕಬಿನಿ ಮತ್ತು ಡ್ಯಾಮ್ಗಳಿದ್ದಾವೆ. ಅದೇ ರೀತಿಯಾಗಿ ಇನ್ನು ಹಲವಾರು ಉಪನದಿಗಳಿದ್ದಾವೆ. ಮೆಟ್ಟೂರು ಡ್ಯಾಮ್ ಇದೆ, ನಂತರ ಶಿವನ ಸಮುದ್ರ ಫಾಲ್ಸ್, ಶ್ರೀರಂಗಪಟ್ಟಣ, ಹಲವಾರು ರೀತಿಯಾಗಿರ್ತಕ್ಕಂತಹ ದ್ವೀಪಗಳನ್ನು ಸಹ ಇದು ಹುಟ್ಟು ಹಾಕಿರ್ತಕ್ಕಂಥದ್ದು ನೀವು ಇದನ್ನು ಗಮನಿಸಬಹುದಾಗಿರುತ್ತೆ. ಹಾಗೂ ಈ ಒಂದು ಕಾವೇರಿ ನದಿ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯದಲ್ಲಿ ಮಾತ್ರ ಹರಿಯುತ್ತೆ. ಆದರೆ ಕೇರಳಗೆ ಮತ್ತು ಅದೇ ರೀತಿಯಾಗಿ ಪುದುಚೇರಿಗೆ ಯಾಕೆ ಪಾಲನ್ನು ನೀಡಲಾಗಿದೆ ಅಂತ ಹೇಳಿದ್ರೆ ಕಾವೇರಿ ನದಿಯ ಜಲಾನಯನ ಪ್ರದೇಶವನ್ನು ಈ ಎರಡೂ ಪ್ರದೇಶಗಳು ಅಂದರೆ ಒಂದು ರಾಜ್ಯ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ ಹೊಂದಿರೋದ್ರಿಂದಾಗಿ ಇವಕ್ಕೂ ಸಹ ಪಾಲನ್ನು ಸುಪ್ರೀಂ ಕೋರ್ಟ್ ಹಂಚಿದೆ. ಇನ್ನು ಮುಂದುವರೆದು KPSC ಮತ್ತು UPSC ಇತ್ತೀಚೆಗೆ KPSCಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಇದ್ದಂತಹ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರು ತಮ್ಮ ಪುತ್ರಿಯರ ನೇಮಕಾತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ರಾಜ್ಯಪಾಲರಿಂದ ಅಮಾನತಿಗೆ ಒಳಪಟ್ಟಿರ್ತಾರೆ. ಸೊ ಆಗಿನಿಂದಲೂ ಸಹ KPSC ಅಂತಕ್ಕಂಥದ್ದು ಸುದ್ದಿಯಲ್ಲಿದೆ. ಸೊ KPSC ಹಾಗೂ UPSC ಎರಡೂ ಸಹ ನೇಮಕಾತಿ ಪ್ರಾಧಿಕಾರಗಳಾಗಿರ್ತವೆ. ಸೊ ಈ ಹಿನ್ನೆಲೆಯಲ್ಲಿ ಸಂವಿಧಾನದಲ್ಲಿ ಇರತಕ್ಕಂಥ ಉಪಬಂಧಗಳೇನು ಅಥವಾ ಪರೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳಬಹುದು ಅಂತೇಳಿ ನಾವು ಇಲ್ಲಿ ಪಟ್ಟಿ ಮಾಡ್ಕೊಂಡಿದ್ದೇವೆ ಎಲ್ಲ ನೋಟ್ಸ್ನ ರೂಪದಲ್ಲಿ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿಯನ್ನು ಮಾಡತಕ್ಕಂಥದ್ದು ಈ ಒಂದು ಸಾಂವಿಧಾನಿಕ ಸಂಸ್ಥೆಗಳಾಗಿರ್ತವೆ KPSC, ಅದೇ ರೀತಿಯಾಗಿ UPSC. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು KPSC 1951ರಲ್ಲಿ ಸ್ಥಾಪನೆ ಆಗಿರುತ್ತೆ. ಮೊದಲ ಅಧ್ಯಕ್ಷರು SP ಗುಂಡಪ್ಪಗೌಡ ಆಗಿರ್ತಾರೆ. ಸಂವಿಧಾನದ ಆಧಾರ ಅನುಚ್ಛೇದ 315ರಿಂದ 323ರವರೆಗೆ KPSC ಮತ್ತು UPSC ಸ್ಥಾಪನೆ ಬಗ್ಗೆ ಹೇಳುತ್ತೆ. ಅದೇ ರೀತಿಯಾಗಿ ಅವುಗಳ ಕಾರ್ಯಚಟುವಟಿಕೆಯ ಬಗ್ಗೆ ಸಂವಿಧಾನದ ಅನುಚ್ಛೇದ 315ರಿಂದ 320ರವರೆಗೆ ಹೇಳುತ್ತೆ. ಇನ್ನು 315 ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ಸ್ಥಾಪನೆ ಬಗ್ಗೆ ಹೇಳಿದ್ರೆ, 316 ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿ ಮತ್ತು ಅವಧಿ ಬಗ್ಗೆ ಹೇಳುತ್ತೆ. 316ರಲ್ಲಿ
ಅವರ ಅಧಿಕಾರದ ಅವಧಿಯ ಬಗ್ಗೆ ಹೇಳುತ್ತೆ. ಇಲ್ಲಿ ಅವರ ಅಧಿಕಾರಾವಧಿ ಅಂದರೆ KPSCಗೆ ಸಂಬಂಧಪಟ್ಟಂತೆ ಅಲ್ಲಿನ ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಆಗಿರುತ್ತೆ ನೇಮಕಾತಿ ಆದಾಗಿನಿಂದ, ಅಥವಾ ಅವರಿಗೆ 62 ವರ್ಷ ತುಂಬುವವರೆಗೆ ಆಗಿರುತ್ತೆ. ಯಾವುದು ಮೊದಲು ಅವಾಗ ಆಗಿರುತ್ತೆ. ಇನ್ನು ನಮಗೆ ಇಲ್ಲಿ ಪ್ರಚಲಿತದಲ್ಲಿರ್ತಕ್ಕಂತಹ ಸುದ್ದಿ ನೋಡಿ, ಅನುಚ್ಛೇದ 307. ಕರ್ನಾಟಕದಲ್ಲಿ KPSC ಅಧ್ಯಕ್ಷರನ್ನ ಅಂದರೆ ಮಾಜಿ ಅಧ್ಯಕ್ಷರನ್ನ ಯಾವ ಅನುಚ್ಛೇದವನ್ನು ಬಳಸಿ ಇಲ್ಲಿ ಅಮಾನತು ಮಾಡಲಾಗಿದೆ ಅಂತ ಹೇಳಿದಾಗ ನೋಡಿ, ಸಂವಿಧಾನದ ಅನುಚ್ಛೇದ 317 ಬಳಕೆ ಮಾಡಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅಧ್ಯಕ್ಷರನ್ನ ಇಲ್ಲಿ ಅಮಾನತು ಮಾಡಲಾಗಿದೆ ಅಂತ ಹೇಳಿ ನಾವು ಬರಿಬಹುದಾಗಿರುತ್ತೆ. ಇದಿಷ್ಟು ಸಹ ಉಪಬಂಧಗಳು ಈಗಾಗಲೇ ನಾವು ಈ ಹಿಂದಿನ ಪ್ರಚಲಿತ ಘಟನೆಗಳ ಚರ್ಚೆಯಲ್ಲಿ ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ನಂತರ ಇಲ್ಲಿ UPSCಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ಇದೆ, ಅಂದರೆ ನೋಟ್ಸನ್ನು ನೀಡಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಚರ್ಚೆ ಮಾಡಿರೋದ್ರಿಂದ ಇಲ್ಲಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ ಭಾವಿಸಿದ್ದೀನಿ. ಬಟ್ ಇಲ್ಲಿ ನೋಟ್ಸನ್ನು ಕೊಟ್ಟಿದ್ದೇನೆ, ದಯವಿಟ್ಟು ಎಲ್ಲ ನೋಟ್ಸನ್ನು ತಾವು ಓದ್ಕೋಬೋದಾಗಿರುತ್ತೆ. ಇಲ್ಲಿ ಒಟ್ಟಾರೆಯಾಗಿ KPSCಯ ಅಧ್ಯಕ್ಷರನ್ನ ಕರ್ನಾಟಕದ ಒಂದು ರಾಜ್ಯಪಾಲರ ಅಥವಾ ರಾಜ್ಯಗಳ ರಾಜ್ಯಪಾಲರ ಶಿಫಾರಸ್ಸಿನ ಮೇರೆಗೆ ಸುಪ್ರೀಂ ಕೋರ್ಟ್ನ ವರದಿಯ ಆಧಾರದ ಮೇಲೆ ನಮ್ಮ ಭಾರತದ ರಾಷ್ಟ್ರಪತಿಗಳವರು ವಜಾ ಅಥವಾ ಅಮಾನತನ್ನು ಮಾಡ್ತಾರೆ. ಸಂವಿಧಾನದ ಅನುಚ್ಛೇದ 317 ಅನ್ವಯ. ಇದಿಷ್ಟು ಮಾಹಿತಿಯನ್ನು ಕಡ್ಡಾಯವಾಗಿ ನೀವು ತಿಳ್ಕೊಂಡಿರಬೇಕು. ಮತ್ತು ಯಾವ್ಯಾವ ಸಂದರ್ಭಗಳಲ್ಲಿ ಇವರನ್ನು ಅಮಾನತು ಮಾಡಲಾಗುತ್ತೆ ಅಂತೇಳಿ ನಾವು ನೋಡಿದಾಗ ನೋಡಿ, ಒಂದು ದುರ್ವರ್ತನೆಯ ಆಧಾರದ ಮೇಲೆ ಮಾಡಲಾಗುತ್ತೆ, ನಂತರ ದಿವಾಳಿತನ ಹೊಂದಿದಾಗ ಮಾಡಲಾಗುತ್ತೆ, ನಂತರ ಹುದ್ದೆಯಲ್ಲಿರುವಾಗ ವೇತನದ ಇನ್ನೊಂದು ಉದ್ಯೋಗವನ್ನು ಪಡೆದಾಗ, ಮಾನಸಿಕ ಅಥವಾ ದೈಹಿಕ ಅಸಮರ್ಥತೆಯನ್ನು ಅವರು ಸಾಬೀತುಪಡಿಸಿಕೊಂಡಾಗ ಈ ಎಲ್ಲವೂ ಸಹ ಉಂಟಾಗುತ್ತೆ. ಇವುಗಳ ಆಧಾರದ ಮೇಲೆ ಅಮಾನತನ್ನು ಅಥವಾ ಅವರ ವಜಾವನ್ನು ಮಾಡಬಹುದಾಗಿರುತ್ತೆ. ಇನ್ನು ಮುಂದುವರೆದು ಸುದ್ದಿಗಳನ್ನು ನೋಡೋದಾದರೆ ನೋಡಿ, ದಂಡಕ್ಕೂ ಬಗ್ಗದ ವಾಹನ ಸವಾರರು ಅಂತಿದೆ 2ನೇ ಪುಟದಲ್ಲಿ. ಹಾಗೂ SIR ಬಗ್ಗೆ ವಿಚಾರ ಇದೆ. SIR ಬಗ್ಗೆ ಈಗಾಗಲೇ ನಾವು ನೋಡಿದ್ದೇವೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ. ಇದು ನಡೆಸ್ತಾ ಇರ್ತಕ್ಕಂಥದ್ದು ಚುನಾವಣಾ ಆಯೋಗ. ಸಂವಿಧಾನದ 324ನೇ ವಿಧಿಯ ಅಡಿಯಲ್ಲಿ ಪ್ರಾರಂಭ ಆಗ್ತಕ್ಕಂತಹ ಸ್ಥಾಪನೆಯಾಗಿರುವಂತಹ ಒಂದು ಚುನಾವಣಾ ಆಯೋಗ ಈ ಒಂದು ಪ್ರಕ್ರಿಯೆಯನ್ನು ಕೈಗೊಂಡಿದೆ. ಇನ್ನು ಮುಂದುವರೆದು ಈ ಒಂದು ಪುಟದಲ್ಲಿ ಪರೀಕ್ಷಾಧಾರಿತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಚಾರ ಇಲ್ಲ, ಎಕ್ಸಾಮಲ್ಲಿ ಬರೋದಿಲ್ಲ. ಆ್ಯಂಡ್ ಮುಂದುವರೆದು 3ನೇ ಪುಟದಲ್ಲೂ ಸಹ ನಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸುದ್ದಿ ಇರೋದಿಲ್ಲ. ನಂತರ 4ನೇ ಪುಟದಲ್ಲಿ ಮಾರುಕಟ್ಟೆ ಪ್ರದೇಶಗಳಲ್ಲಿ ಒತ್ತುವರಿ ತೆರವು ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಫುಟ್ಪಾತನ್ನು ಒಂದು ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕಾರ್ಯಾಚರಣೆ ಮಾಡಿ ತೆರವನ್ನುಗೊಳಿಸಲಾಗ್ತಾ ಇದೆ. ಈ ಸಂಬಂಧ ಮುಕ್ತವಾಗಿ ಓಡಾಟ ನಡೆಸ್ತಕ್ಕಂಥದ್ದು ಮೂಲಭೂತ ಹಕ್ಕಾಗಿರುತ್ತೆ. ಇದು ಭಾರತ ಸಂವಿಧಾನದ ಅನುಚ್ಛೇದ 21 ಅಡಿಯಲ್ಲಿ ಪ್ರತಿಯೊಬ್ಬ ಭಾರತೀಯರ ಒಂದು ಮೂಲಭೂತ ಹಕ್ಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮುಂದುವರೆದು ಈ ಪುಟದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಓರಿಯೆಂಟೆಡ್ ಇನ್ಫಾರ್ಮೇಷನ್ ಇಲ್ಲ, ಬರೋದು ಇಲ್ಲ. ನಂತರ ಈ ಪುಟದಲ್ಲೂ ಸಹ ನೋಡಿ, 25ಕ್ಕೂ ಹೆಚ್ಚು ವಾಹನ ಭಸ್ಮ ಅಂತ ಹೇಳ್ತಿದ್ದಾರೆ. ಮೆಟ್ರೋ ಹೊಲಿಗೆ ಹಾರಿ ಯುವಕ ಆತ್ಮಹತ್ಯೆ, ಇವ್ಯಾವ ಸುದ್ದಿಗಳು ನಮಗೆ ಎಕ್ಸಾಮ್ಗೆ ಬರೋದಿಲ್ಲ. ನಂತರ ಗ್ಲಕೋಮಾ ಕಣ್ಣಿನ ಬೆಳಕನ್ನೇ ಕದಿಯುವಂತಹ ಮೌನಕಳ ಅಂತ ಹೇಳ್ತಿದ್ದಾರೆ. ನಮ್ಮ ಮಾಹಿತಿಯ ದೃಷ್ಟಿಯಿಂದ ಅಥವಾ ನಮಗೆ ಒಂದು ಜ್ಞಾನದ ಆಧಾರಿತವಾಗಿ ನಾವು ಓದ್ಕೋಬೋದೇ ಹೊರತು ಇದು ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಮಗೆ ಬರೋದಿಲ್ಲ, ಎಕ್ಸಾಮ್ಗೆ ಯಾವುದೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ ಇದು. ನಂತರ ಸ್ವತಂತ್ರ ತನಿಖೆಗೆ BJP ಆಗ್ರಹ ಅಂತ ಹೇಳ್ತಿದ್ದಾರೆ. ಪಲ್ಲವ ಪ್ರಕಾಶನಕ್ಕೆ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿ ಅಂತ ಹೇಳ್ತಿದ್ದಾರೆ. ಇದೂ ಸಹ ನಮ್ಮ ಪರೀಕ್ಷೆಗೆ ಬರೋದಿಲ್ಲ. ನಂತರ 44 ಕೋಟಿ ಅನುದಾನ ಬಳಕೆ ದುರ್ಬಳಕೆ ಅಂತ ಹೇಳ್ತಿದ್ದಾರೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಮಾರಾಟ ಅಂತ ಹೇಳ್ತಿದ್ದಾರೆ. ಇದು ಕೂಡ ನಮಗೆ ಬರೋದಿಲ್ಲ, ಈ ಪುಟದಲ್ಲಿ ಇರ್ತಕ್ಕಂಥ ಮಾಹಿತಿ ಸಹ ಬರೋದಿಲ್ಲ. ನಂತರ ನೋಡಿ, ಇಲ್ಲೊಂದು ಸಂಪಾದಕೀಯ ಸುದ್ದಿ ಇದೆ. ಈ ಸಂಪಾದಕೀಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಘರ್ಷಕ್ಕಿಂತ ಮಾತುಕತೆ ಸೂಕ್ತ ಅಂತ ಹೇಳ್ತಿದ್ದಾರೆ. ಈ ಒಂದು ಸಂಪಾದಕೀಯದಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಮಾಹಿತಿಯನ್ನು ಈಗಾಗಲೇ ನಾವು ನೋಟ್ಸ್ಗೆ ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ. ನೋಟ್ಸ್ನಲ್ಲಿ ನೀವು ಸಂಪೂರ್ಣವಾಗಿರ್ತಕ್ಕಂಥ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡ್ರೆ ಅದು ಮೋರ್ ದೆನ್ ಎನಫ್ ಆಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸುದ್ದಿ ಏನಿದೆ ನೋಡಿ, 2007ರಲ್ಲಿ ಕಾವೇರಿ ನ್ಯಾಯಮಂಡಳಿ ನೀಡಿದ ಅಂತಿಮ ಆದೇಶವನ್ನು 2018ರಲ್ಲಿ ಸುಪ್ರೀಂ ಕೋರ್ಟ್ ಮಾರ್ಪಾಡು ಮಾಡುತ್ತೆ. ಅದರ ಪ್ರಕಾರ ನೋಡಿ, ತಮಿಳುನಾಡಿಗೆ 404.25 TMC, ಕರ್ನಾಟಕಕ್ಕೆ 284.75 TMC, ಹಾಗೂ ಅದೇ ರೀತಿಯಾಗಿ 30 TMCಯನ್ನು ಕೇರಳಕ್ಕೆ, 7 TMCಯನ್ನು ಪುದುಚೇರಿಗೆ ಬಿಡಬೇಕು. ಇನ್ನುಳಿದಂತಹ 14 TMCಯನ್ನು ಸಹಜವಾಗಿ ಸಮುದ್ರಕ್ಕೆ ಸೇರಬೇಕು ಅಂತ ಹೇಳಿ ಇಲ್ಲಿ ಹೇಳಲಾಗುತ್ತೆ. ಈ ಯಥಾವತ್ತಾಗಿ ಈ ಒಂದು ಸುದ್ದಿಯನ್ನು, ಈ ಒಂದು ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಟ್ಸ್ಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಸೊ ನೀವಿಲ್ಲಿ ಈ ಒಂದು ಅಂಕಣಗಳನ್ನು ಓದ್ಕೊಂಡು ಸಮಯ ಒಂದು ವ್ಯರ್ಥ ಮಾಡೋದು ಬೇಕಿರೋದಿಲ್ಲ. ಈಗಾಗಲೇ ನಾನು ಓದಿ ಇಲ್ಲಿ ಇರತಕ್ಕಂಥ ಪರೀಕ್ಷಾಧಾರಿತ ಸುದ್ದಿಗಳನ್ನು ನಾನು ನೋಟ್ಸ್ನ ರೂಪದಲ್ಲಿ PDF ಹಾಕಿದ್ದೇನೆ. ನಂತರ ಇಲ್ಲಿ ಶ್ರೇಷ್ಠತೆಯ ವ್ಯಸನ ಅರಿವಿನ ಹರಣ ಅಂತೇಳಿ ಹೇಳ್ತಿದ್ದಾರೆ. ಇದು ಕೂಡ ಪರೀಕ್ಷೆಗೆ ಬರೋದಿಲ್ಲ. ನಂತರದ ಸುದ್ದಿ ಪ್ರೇಮವೆನ್ನಲು ಹಾಸವೇ ಕ್ರವ್ಯವೇ ಅಂತೇಳಿ ಹೇಳ್ತಿದ್ದಾರೆ. ಇದು ಕೂಡ ಎಕ್ಸಾಮ್ಗೆ ಬರೋದಿಲ್ಲ. ನಂತರ ಪಾಲಿಮರ್ ನೋಟಿನಂಥ ದೇಶದ ನೋಟ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಜುಲೈ 15ನೇ ತಾರೀಕಿಂದ ನಮ್ಮ RBIನವರು ಪಾಲಿಮರ್ ನೋಟುಗಳನ್ನು ಪ್ರಿಂಟ್ ಮಾಡೋದಕ್ಕೆ ಒಂದು ಪೇಪರನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಸಂಗ್ರಹಿಸೋದಕ್ಕೋಸ್ಕರ ಒಂದು ಟೆಂಡರನ್ನು ಮಾಡ್ತಾರೆ. ಈ ಟೆಂಡರ್ ಪ್ರಕಟಣೆ ಮಾಡಿದಾಗಿನಿಂದಲೂ ಸಹ ನಮ್ಮ ದೇಶದಲ್ಲಿ ಪಾಲಿಮರ್ ನೋಟಿನ ಸುದ್ದಿ ಬರ್ತಾ ಇದೆ. ಸೊ ಈಗಾಗಲೇ ನಾವು ಈ ಒಂದು ಪಾಲಿಮರ್ ನೋಟಿಗೆ ಸಂಬಂಧಪಟ್ಟಂತೆ ಹಾಗೂ RBIಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ ಹಾಗೂ ನೋಟ್ಸ್ನ ರೂಪದಲ್ಲೂ ಸಹ ಕೊಟ್ಟಿದ್ವಿ. ಇವತ್ತು ಸಹ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಬರೋಣ. ಇನ್ನು ಈ ಒಂದು RBI ಮತ್ತು ಪಾಲಿಮರ್ ನೋಟಿನ ಬಗ್ಗೆ ಈಗಾಗಲೇ ನಾವು ಜುಲೈ 18ನೇ ತಾರೀಕು ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ವಿ ಪರೀಕ್ಷಾಧಾರಿತವಾಗಿ. ಹಾಗೂ ಪರೀಕ್ಷಾಧಾರಿತವಾಗಿ ಒಂದು ನಾನು ಫ್ಲೋ ಚಾರ್ಟನ್ನು ಸಹ ಇಲ್ಲಿ ಹಾಕಿದ್ದೆ. ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಇನ್ನೊಮ್ಮೆ ನಾವು ಇಲ್ಲಿ ಚರ್ಚೆಯನ್ನು ಮಾಡೋಣ. ನೋಡಿ, ಇಲ್ಲಿ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಗುತ್ತೆ ಅಂತ ನಾವು ನೋಡಿದಾಗ 1935ರಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ನ ಆಧಾರದ ಮೇಲೆ ಈ ಒಂದು RBI ಪ್ರಾರಂಭ ಆಗುತ್ತೆ. ಈ ಒಂದು RBIನ ರಾಷ್ಟ್ರೀಕರಣ 1949 ಜನವರಿ 1ನೇ ತಾರೀಕು ಆಗುತ್ತೆ. ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ನೋಟುಗಳನ್ನು ಮುದ್ರಣ ಮಾಡುವುದಕ್ಕೆ ಯಾರು ಅಧಿಕಾರ ಕೊಟ್ಟದ್ದು ಅಂತ ಹೇಳಿದ್ರೆ RBIನ ಕಾಯ್ದೆ 1934 ಸೆಕ್ಷನ್ 22 ಇವರಿಗೆ ಅಂದರೆ RBIಗೆ ನೋಟುಗಳನ್ನು ಮುದ್ರಣ ಮಾಡೋದಕ್ಕೆ ಅಧಿಕಾರವನ್ನು ಕೊಡುತ್ತೆ. ಮತ್ತು RBI ಮುದ್ರಣ ಮಾಡುವಂತಹ ಎಲ್ಲ ನೋಟುಗಳ ಮೇಲೆ RBIರವರ ಗವರ್ನರ್ರ ಒಂದು ಸಹಿ ಇರುತ್ತೆ. ಮತ್ತು RBIನ ಅಡಿಯಲ್ಲಿ ಒಂದು ಸಂಸ್ಥೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅದರ ಹೆಸರು ಏನು ಅಂತ ಹೇಳಿದ್ರೆ BRBNMPL ಅಂದರೆ ಭಾರತ್ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಇದು RBIನ ಸಂಪೂರ್ಣ ಮಾಲೀಕತ್ವಕ್ಕೆ ಒಳಪಟ್ಟಿರುತ್ತೆ.
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ₹2 ಹಾಗೂ ಅದರ ಮೇಲಿನ ಎಲ್ಲ ಮೌಲ್ಯದ ನೋಟುಗಳನ್ನು ಮುದ್ರಿಸುತ್ತೆ. ಅಂದರೆ ₹2 ಆಗಿರ್ಬೋದು, ₹5, 10, 50, 100 ಯಾವುದೇ ರೀತಿಯ ನೋಟುಗಳನ್ನು ಮುದ್ರಣ ಮಾಡುವಂತಹ ಅಧಿಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇದೆ. ಪ್ರಸ್ತುತ ₹2 ಹಾಗೂ ₹5 ನೋಟುಗಳನ್ನು ಮುದ್ರಣ ಮಾಡ್ತಾ ಇಲ್ಲ, ಆದರೂ ಸಹ ಅದರ ಅಧಿಕಾರ RBIಗೆ ಇರುತ್ತೆ. ಮತ್ತು ಈ ಒಂದು BRB NMPLನ ಒಂದು ಅಂಗಸಂಸ್ಥೆಗಳು ಅಥವಾ ಬ್ರಾಂಚ್ಗಳು ಎಲ್ಲೆಲ್ಲಿದೆ ಅಂತ ನಾವು ನೋಡಿದಾಗ ಒಂದು ಮೈಸೂರಿನಲ್ಲಿದೆ, ಎರಡನೇದಾಗಿ ಸಾಲ್ಬೋನಿಯಲ್ಲಿ ಇದೆ. ಈ ಒಂದು ಸಾಲ್ಬೋನಿ ಪಶ್ಚಿಮ ಬಂಗಾಳದಲ್ಲಿ ಬಂದರೆ ಮೈಸೂರು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದು. ಈ ಪ್ರದೇಶಗಳಲ್ಲಿ ನೋಟುಗಳನ್ನು ಮುದ್ರಣ ಮಾಡಲಾಗುತ್ತೆ, ಸ್ಪಷ್ಟವಾಗಿ ನೆನಪಲ್ಲಿಟ್ಕೊಳ್ಳಿ. ಇದು ಒಂದು ಸೈಡ್ ಆದರೆ ಎರಡನೇ ಸೈಡು ನಮ್ಮ ಭಾರತ ಸರ್ಕಾರದ ಅಡಿಯಲ್ಲಿ ಮತ್ತೊಂದು ಸಂಸ್ಥೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಒಂದು ಸಂಸ್ಥೆ ನೋಟನ್ನು ಮುದ್ರಣ ಮಾಡುತ್ತೆ ಹಾಗೂ ನಾಣ್ಯಗಳನ್ನು ಸಹ ಟಂಕಿಸುತ್ತೆ. ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಈ ಸಂಸ್ಥೆಯ ಹೆಸರು ಏನು ಅಂತ ಹೇಳಿದ್ರೆ ನೋಡಿ, SPMCIL ಅಂತೇಳಿ, ಅಂದರೆ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ. ನಮ್ಮ RBI ಅಡಿಯಲ್ಲಿ ಇರ್ತಕ್ಕಂತಹ ಒಂದು ಸಂಸ್ಥೆ ಯಾವುದು? ಭಾರತ್ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್. ಆದರೆ ನೇರವಾಗಿ ಭಾರತ ಸರ್ಕಾರದ ಅಡಿಯಲ್ಲಿ, ನಮ್ಮ ಆರ್ಥಿಕ ಸಚಿವಾಲಯದ ಅಡಿಯಲ್ಲಿ ಇರ್ತಕ್ಕಂತಹ ಒಂದು ಸಂಸ್ಥೆ ಯಾವುದು ಅಂದರೆ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಸಂಸ್ಥೆಯ ಕಾರ್ಯ ಏನು ಅಂತ ಹೇಳಿದ್ರೆ ನಾಣ್ಯಗಳನ್ನು ಟಂಕಿಸುವುದು ಅಥವಾ ₹1 ಮತ್ತು ₹2 ನೋಟುಗಳನ್ನು ಮಾತ್ರ ಇವರು ಮುದ್ರಣ ಮಾಡ್ತಾರೆ. ಆದರೆ RBIಗೆ ಇರತಕ್ಕಂಥ ಅಧಿಕಾರ ಯಾವುದು? ₹2 ಮೇಲ್ಪಟ್ಟು ಅಂದರೆ ₹5, ₹10, ₹50 ನೋಟುಗಳನ್ನು ಮುದ್ರಣ ಮಾಡುತ್ತೆ. ಆದರೆ ಇಲ್ಲಿ SPMCIL ಅಂದರೆ ನಮ್ಮ ಭಾರತ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿರ್ತಕ್ಕಂಥ ಈ ಸಂಸ್ಥೆ ₹1 ನೋಟು, ₹2 ನೋಟು, ಅದೇ ರೀತಿಯಾಗಿ ಎಲ್ಲ ರೀತಿಯ ನಾಣ್ಯಗಳನ್ನು ಟಂಕಿಸುತ್ತೆ. ಇನ್ನು ಈ ಒಂದು SPMCILನ ಒಂದು ಬ್ರಾಂಚಸ್ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ನಮ್ಮ ನಾಸಿಕಲ್ಲಿ ಈ ಒಂದು ಪ್ರಿಂಟಿಂಗ್ ಮತ್ತು ಮಿಂಟಿಂಗ್ ಸೆಂಟರ್ನ ಹೊಂದಿದೆ ಇದು. ಅದೇ ರೀತಿಯಾಗಿ ದೇವಾಸಲ್ಲಿ ಪ್ರಿಂಟಿಂಗ್ ಮತ್ತು ಮಿಂಟಿಂಗ್ ಸೆಂಟರ್ನ ಹೊಂದಿರುತ್ತೆ. ಇದನ್ನು ಈ ಒಂದು ಫ್ಲೋ ಚಾರ್ಟನ್ನು ನೀವು ಪರ್ಫೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡ್ರೆ ಎಕ್ಸಾಮಲ್ಲಿ RBI ರಿಲೇಟೆಡ್ ಏನೇ ಪ್ರಶ್ನೆಗಳು ಕೇಳಿದ್ರೆ ಬೇಸಿಕ್ ಇನ್ಫಾರ್ಮೇಷನ್ ನಾವು ಬರೀಬಹುದಾಗಿರುತ್ತೆ. ನಂತರ ಪಾಲಿಮರ್ ನೋಟಿನ ಒಂದು ವಿಚಾರಕ್ಕೆ ಬರೋದಾದರೆ ನಾವು ನೋಡಿ, ಪಾಲಿಮರ್ ನೋಟುಗಳು ಹೆಚ್ಚು ಬಳಕೆ, ನೀರು ಹಾಗೂ ತೇವಾಂಶಕ್ಕೆ ನಿರೋಧಕ, ಸುಲಭವಾಗಿ ಹರಿಯದ ಮತ್ತು ನಕಲಿ ನೋಟು ತಯಾರಿಕೆಯನ್ನು ತಡೆಯುವ ಭದ್ರತಾ ವೈಶಿಷ್ಟ್ಯಗಳನ್ನು ಹೊಂದಿರುತ್ತೆ. ಯಾಕೆ ಪಾಲಿಮರ್ ನೋಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಈ ಒಂದು ಅಂಶವನ್ನು ಬರೀಬಹುದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನ ಬಳಕೆ ಬರುತ್ತೆ, ನೀರು ಮತ್ತು ತೇವಾಂಶಕ್ಕೆ ನಿರೋಧಕವಾಗಿರುತ್ತೆ, ಮೀನ್ಸ್ ಏನೂ ಆಗೋದಿಲ್ಲ, ಅದು ಸುಲಭವಾಗಿ ಹರಿಯೋದು ಇಲ್ಲ, ಮತ್ತು ಮುಖ್ಯವಾಗಿ ನಕಲಿ ನೋಟನ್ನು ತಯಾರು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶ್ವದ ಮೊದಲ ಪಾಲಿಮರ್ ನೋಟು ಆಸ್ಟ್ರೇಲಿಯಾದಲ್ಲಿ 1988ರಲ್ಲಿ ಮೊದಲ ಬಳಕೆ ಮಾಡಲಾಗುತ್ತೆ. ಮತ್ತು ಈಗಾಗಲೇ ಭೂತಾನ್ ಮತ್ತು ಒಮನ್ ದೇಶಗಳು ಈ ವರ್ಷದಲ್ಲಿ ಪಾಲಿಮರ್ ನೋಟುಗಳನ್ನು ಬಳಕೆ ಮಾಡೋದಕ್ಕೆ ಜಾರಿಗೆ ತಂದಿದ್ದಾರೆ. ಸಾಕಷ್ಟು ದೇಶಗಳು ಈ ಒಂದು ಪಾಲಿಮರ್ ನೋಟುಗಳನ್ನು ಈಗಾಗಲೇ ಬಳಕೆ ಮಾಡ್ತಾ ಇದೆ. ಈ ವರ್ಷದಲ್ಲಿ 2026ರಲ್ಲಿ ನಮ್ಮ ಭಾರತ ದೇಶ, ಅದೇ ರೀತಿಯಾಗಿ ಭೂತಾನ್ ಮತ್ತು ಒಮನ್ ದೇಶಗಳು ಸೇರ್ಕೊಂಡಿದ್ದಾವೆ. ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವು ನೋಡಿದಾಗ, ಮೊದಲನೇದಾಗಿ ಈಗಾಗಲೇ ನೋಡಿದ್ವಿ ಪ್ರಯೋಜನವನ್ನು, ಇಲ್ಲಿ ವಿಸ್ತೃತವಾಗಿ ನೋಡೋದಾದರೆ ಮೊದಲನೇದಾಗಿ ಇವುಗಳು ಕಾಗದದ ನೋಟುಗಳಿಗಿಂತ ದೀರ್ಘಕಾಲ ಬಾಳಿಕೆ ಬರ್ತವೆ. ನಂತರ ಇವುಗಳು ಕೊಳೆಯಾಗೋದಿಲ್ಲ, ಒದ್ದೆ ಆಗೋದಿಲ್ಲ, ಹಾಗಾಗಿ ಪದೇ ಪದೇ ಮುದ್ರಿಸ್ತಕ್ಕಂಥ ಪ್ರಮೇಯನೂ ಬರೋದಿಲ್ಲ, ಅದಕ್ಕೆ ಉಂಟಾಗ್ತಕ್ಕಂಥ ಖರ್ಚು ಸಹ ಇರೋದಿಲ್ಲ. ನಂತರ ಅತ್ಯಾಧುನಿಕ ಸುರಕ್ಷಾ ಮಾನದಂಡಗಳನ್ನು ಹೊಂದಿರುತ್ತೆ, ಹಾಗಾಗಿ ಇವುಗಳನ್ನು ನಕಲು ಮಾಡೋದಕ್ಕಾಗಲ್ಲ. ಈ ನೋಟುಗಳ ಮಧ್ಯೆ ಸಣ್ಣ ಪಾರದರ್ಶಕ ಸ್ಥಳ ಬಿಡಲಾಗುತ್ತೆ, ಅಲ್ಲಿ ಹಾಲೋಗ್ರಾಮ್ ಮೂಡಿಸಲಾಗುತ್ತೆ. ನೋಟುಗಳಲ್ಲಿರುವ ಈ ಪಾರದರ್ಶಕ ಸ್ಥಳಗಳಲ್ಲಿ ವ್ಯಕ್ತಿ ಅಥವಾ ಸಂಖ್ಯೆ ಅಥವಾ ದೇಶದ ಹೆಗುರುತು ಹೊಂದಿರುತ್ತೆ. ಹಾಳಾದ ಮತ್ತು ಬಳಕೆಗೆ ಯೋಗ್ಯವಲ್ಲದ ಪಾಲಿಮರ್ ನೋಟುಗಳನ್ನು ಇತರ ಪ್ಲಾಸ್ಟಿಕ್ ಉತ್ಪನ್ನಗಳಿಗೆ ಮರುಬಳಕೆ ಮಾಡಬಹುದು, ಆದರೆ ಇದಕ್ಕಾಗಿ ಘಟಕಗಳನ್ನು ತೆರೆಯಬೇಕಾಗುತ್ತೆ. ಇವಿಷ್ಟು ಸಹ ಪ್ರಯೋಜನಗಳು. ಪಾಲಿಮರ್ ನೋಟುಗಳ ಬಳಕೆಯಿಂದಾಗಿ ಆಗುವಂತಹ ಪ್ರಯೋಜನಗಳ ಬಗ್ಗೆ ಕೇಳಿದಾಗ ನಾವು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು ಅಥವಾ ವಿಸ್ತೃತ ರೂಪದ ಪ್ರಶ್ನೆಗಳಲ್ಲಿ ಕೇಳಿದಾಗಲೂ ಸಹ ನಾವು ಈ ಎಲ್ಲ ಅಂಶಗಳನ್ನು ನಾವು ಬರೀಬಹುದಾಗಿರುತ್ತೆ. ಇದಿಷ್ಟು ಮಾಹಿತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದೇ ರೀತಿಯಾಗಿ RBIಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಇನ್ನು ಮುಂದುವರೆದು ನಮಗೆ ಈ ಒಂದು ಪುಟದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥ ಒಂದು ಸುದ್ದಿ ಇನ್ಯಾವುದೂ ಸಹ ಇರೋದಿಲ್ಲ. ನಂತರ ನೋಡಿ, ಇಲ್ಲೊಂದು ಸುದ್ದಿ ಇದೆ, ಪುಟ ಸಂಖ್ಯೆ 10ರಲ್ಲಿ ವಾಣಿಜ್ಯ ರಾಷ್ಟ್ರೀಯ ವಿದೇಶ ಪುಟದಲ್ಲಿ ಶತಕೋಟ್ಯಾಧೀಶ್ವರ ಸಂಖ್ಯೆ ಏರಿಕೆ ಅಂತ ಹೇಳ್ತಾ ಇದ್ದಾರೆ. ಇದು ಭಾರತದ ಆರ್ಥಿಕತೆಯ ದೃಷ್ಟಿಯಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಆಗಿರೋದಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ ಎಲ್ಲ ಸಂಪತ್ತು ಕೇವಲ ಸೀಮಿತ ವ್ಯಕ್ತಿಗಳಲ್ಲಿ ಕ್ರೋಢೀಕರಣ ಆಗ್ತಕ್ಕಂಥದ್ದು ಯಾವುದೇ ದೇಶದ ಆರ್ಥಿಕತೆಯ ಒಂದು ಒಳ್ಳೆಯ ಅಡಿಪಾಯ ಅಥವಾ ಒಳ್ಳೆಯದಾಗಿರೋದಿಲ್ಲ. ಆ ಕಾರಣದಿಂದಾಗಿ ಎಲ್ಲ ಸಂಪತ್ತು ಸಹ ಸಮರ್ಪಕವಾಗಿ ಹಂಚಿಕೆ ಆಗಬೇಕು. ಹಂಚಿಕೆ ಆದಾಗ ಮಾತ್ರ ಆ ಒಂದು ದೇಶ ಸಮರ್ಪಕವಾಗಿ ಎಲ್ಲ ರೀತಿಯ ಇನ್ಕ್ಲೂಸಿವ್ ಗ್ರೋತ್ ಅಂತ ನಾವೇನು ಕರಿತೀವಿ, ಅಂದರೆ ಎಲ್ಲರನ್ನು ಒಳಗೊಂಡಂತಹ ಒಂದು ಬೆಳವಣಿಗೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, 100 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ಸಂಖ್ಯೆಯು ಕಳೆದ 5 ವರ್ಷಗಳ ಅವಧಿಯಲ್ಲಿ 4 ಪಟ್ಟು ಹೆಚ್ಚಾಗಿದೆ ಅಂತೇಳಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವರು ಹೇಳ್ತಾ ಇದ್ದಾರೆ. ಇಲ್ಲಿ ಶತಕೋಟ್ಯಾಧೀಶ ಅಂತಕ್ಕಂಥ ಒಂದು ಪದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೆಫಿನೇಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಪರೀಕ್ಷೆಗೆ ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಆರ್ಥಿಕತೆಯ ದೃಷ್ಟಿಯಿಂದ ನಾವು ಜಸ್ಟ್ ಚರ್ಚೆ ಮಾಡೋದಾದರೆ ಈ ಒಂದು ಬೆಳವಣಿಗೆ ಉತ್ತಮವಾಗಿ ಕಂಡುಬರೋದಿಲ್ಲ. ಇನ್ನುಳಿದಂತೆ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಈ ಯಾವ ಸುದ್ದಿಗಳು ಸಹ ಪ್ರಾಮುಖ್ಯತೆಯನ್ನು ಹೊಂದಿಲ್ಲ. ನಂತರ ಸಂಧಾನ ಮಾತುಕತೆ ಮೂಡಿದ ಭರವಸೆ ಅಂತ ಹೇಳ್ತಿದ್ದಾರೆ. ಅಮೆರಿಕ ಮತ್ತು ಇರಾನ್ ದೇಶಗಳ ಒಂದು ಸಂಘರ್ಷದ ಭಾಗವಾಗಿ ಈ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ನೋಡಿ, ಸೌದಿ ಅರೇಬಿಯಾದ ಮೇಲೆ ಹೌತೀಸ್ ದಾಳಿ ಮಾಡಿದರೆ, ಹೌತಿ ಬಂಡುಕೋರರು ಏನಿದ್ದಾರೆ ಟೆರರಿಸ್ಟ್ಗಳು, ಇವರು ಸೌದಿ ಅರೇಬಿಯಾ ಹಾಗೂ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಸದಾಕಾಲ ದಾಳಿಯನ್ನು ಮಾಡ್ತಾ ಇರ್ತಾರೆ. ಈ ಮೂಲಕವಾಗಿ ಕ್ಷುಲ್ಲಕ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಒಂದು ಸುದ್ದಿ ಈಗಾಗಲೇ ಹಲವಾರು ದಿನಗಳಿಂದ ಪ್ರಚಲಿತದಲ್ಲಿ ಇರೋದ್ರಿಂದ ಈಗಾಗಲೇ ನಾವು ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಮೆರಿಕ ಹಾಗೂ ಇರಾನ್ನ ಸಂಘರ್ಷದ ಭಾಗವಾಗಿ ಒಂದು ನೋಟ್ಸ್ನ ರೂಪದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈಗಲೂ ಕೂಡ ಒಂದು ಸಣ್ಣದಾಗಿ ಗ್ಲಾನ್ಸ್ ಮಾಡಬರೋಣ. ನೋಡಿ, ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷಕ್ಕೆ ಕಾರಣ ಏನು ಅಂತೇಳಿ ನಾವು ನೋಡೋದಾದ್ರೆ 1979ರ ಇರಾನ್ನ ಇಸ್ಲಾಮಿಕ್ ಕ್ರಾಂತಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 1979ರವರೆಗೆ ಶಾ ಮೆಹಮೂದ್ ರೆಜಾ ಪೆಹ್ಲವಿ ಅಂತಕ್ಕಂಥವನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಇವನು ಅಮೆರಿಕ ದೇಶದ ಸ್ನೇಹಪರ ವ್ಯಕ್ತಿಯಾಗಿರ್ತಾನೆ ಹಾಗೂ ಪಾಶ್ಚಾತ್ಯ ಸಂಸ್ಕೃತಿಯಿಂದ ಪ್ರೇರೇಪಣೆಯನ್ನು ಹೊಂದಿರ್ತಾನೆ. ಇದರಿಂದಾಗಿ ಸಾಮಾನ್ಯವಾಗಿ ಅಲ್ಲಿ
ಸಂಪ್ರದಾಯವಾದಿಗಳ ಒಂದು ವಿರೋಧವನ್ನು ಕಟ್ಕೋತಾನೆ. ಇದರಿಂದಾಗಿ ಏನು ಮಾಡ್ತಾರೆ, 1979ರಲ್ಲಿ ಅಲ್ಲಿರ್ತಕ್ಕಂಥ ಸಂಪ್ರದಾಯವಾದಿಗಳು ಒಂದು ಕ್ರಾಂತಿಯನ್ನು ಮಾಡೋದ್ರ ಮುಖಾಂತರವಾಗಿ ಇವನನ್ನು ತೊಲಗಿಸಿ ಆಯೋತೆಲ್ಲಾ ಕಮನಿ ಅನ್ನತಕ್ಕಂಥ ಒಂದು ಅವನ ನೇತೃತ್ವದಲ್ಲಿ ಒಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರ್ತಾರೆ. ಆದರೆ ಇಲ್ಲಿಂದ ಪಲಾಯನಗೈದಂತಹ ಮೊಹಮ್ಮದ್ ರೆಜಾ ಪೆಹ್ಲವಿ ಹಲವಾರು ದೇಶಗಳನ್ನು ಸುತ್ತಿ ತನಗಿರ್ತಕ್ಕಂತಹ ಅನಾರೋಗ್ಯವನ್ನು ಗುಣಪಡಿಸಿಕೊಳ್ಳುವುದಕ್ಕೆ ಅಮೆರಿಕದ ಆಶ್ರಯವನ್ನು ಬೇಡಿ ಹೋಗ್ತಾನೆ. ಇದನ್ನು ತಪ್ಪಾಗಿ ಭಾವಿಸಿದಂತಹ ಇರಾನ್ನ ಜನತೆ ಹಾಗೂ ವಿದ್ಯಾರ್ಥಿಗಳು ಪುನಃ ಈ ಒಬ್ಬ ಶಾ ಮೆಹಮದ್ ರೆಜಾ ಪೆಹ್ಲವಿ ಅಮೆರಿಕಾದೊಂದಿಗೆ ಸೇರಿ ಸಂಚನ್ನು ರೂಪಿಸಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಸರ್ಕಾರವನ್ನು ಕೆಡವುತ್ತಾರೆ ಅಂತ ಹೇಳಿ ಭಾವಿಸಿದಂತಹ ಜನತೆ ಹಾಗೂ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಮೆರಿಕದ ಅಂದರೆ ಇರಾನ್ನಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾರೆ. ಮುತ್ತಿಗೆ ಹಾಕೋದ್ರ ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ 53 ಜನ ಅಮೆರಿಕ ಪ್ರಜೆಗಳನ್ನು ಇವರು ವಶಪಡಿಸ್ಕೋತಾರೆ. ವಶಪಡಿಸಿಕೊಂಡ ನಂತರ ಅವನನ್ನು ಶಾ ರಾಜ ಏನಿರ್ತಾನೆ ಅವನನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಹೇಳ್ತಾರೆ. ಆದರೆ ಅಮೆರಿಕ ಕೊಡೋದಿಲ್ಲ. ನಂತರದಲ್ಲಿ ಸುಮಾರು 444 ದಿನಗಳ ನಂತರ ಆ ಎಲ್ಲ ಅಮೆರಿಕದ ಪ್ರಜೆಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ಈ ಕಾರಣದಿಂದ ಸಹ ಅಮೆರಿಕ ಇರಾನ್ನ ಮೇಲೆ ಶತ್ರುತ್ವವನ್ನು ಅತಿಯಾಗಿ ಬೆಳೆಸ್ಕೊಳ್ಳುತ್ತೆ. ಇನ್ನು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಇಲ್ಲಿ ಕಾರಣ ಏನು ಅಂತ ಹೇಳಿದ್ರೆ, ಇರಾನ್ನ ಪರಮಾಣು ಕಾರ್ಯಕ್ರಮ ಆಗಿರುತ್ತೆ. ಅದು ಏನು ಅಂತ ಹೇಳಿದ್ರೆ, ಇರಾನ್ ದೇಶ ಪರಮಾಣುವನ್ನು ಸಂಗ್ರಹಣೆ ಮಾಡ್ತಾ ಬಂದಿರುತ್ತೆ. ಇದಕ್ಕೆ ಆ ಒಂದು ಇರಾನ್ ದೇಶ ಕೊಡ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ಶಾಂತಿಯುತ ಉದ್ದೇಶಕ್ಕಾಗಿ ಮಾತ್ರ ನಾವು ಬಳಕೆ ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಅಮೆರಿಕ ಮತ್ತು ಇತರ ಪಾಶ್ಚಿಮಾತ್ಯ ರಾಷ್ಟ್ರಗಳೇನಿದ್ದಾವೆ ಇವು ಇರಾನ್ನ ಒಂದು ಪರಮಾಣು ಆಯುಧ ತಯಾರಿಸಬಹುದು, ಈ ಒಂದು ಸಂಗ್ರಹಣೆಯನ್ನು ಮಾಡಿಕೊಂಡು ಪರಮಾಣು ಅಥವಾ ಆಟಮ್ ಬಾಂಬ್ಗಳನ್ನು ಅಣುಬಾಂಬ್ಗಳನ್ನು ತಯಾರಿಸಬಹುದು ಅಂತೇಳಿ ಅನುಮಾನ ಪಡ್ತವೆ. ಇದರಿಂದಾಗಿ ಇರಾನ್ ದೇಶದ ವಿರುದ್ಧ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಹಲವಾರು ರೀತಿಯಲ್ಲಿ ನಿರ್ಬಂಧಗಳನ್ನು ಅವ್ರ ಮೇಲೆ ವಿಧಿಸ್ತಾ ಬರ್ತಾರೆ. ನಂತರ 2015ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಈ ಒಂದು ಒಪ್ಪಂದದಲ್ಲಿ ಅಮೆರಿಕ ಕೂಡ ಪಾಲ್ಗೊಳ್ಳುತ್ತೆ. ಈ ಒಂದು ಒಪ್ಪಂದದ ಹೆಸರು ಬಂದ್ಬಿಟ್ಟು JCPOA ಅಂತ ಹೇಳಿ, ಅಂದರೆ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳಿ. ಈ ಒಂದು ಒಪ್ಪಂದದ ಪ್ರಕಾರ ಇರಾನ್ ದೇಶ ಏನು ಮಾಡುತ್ತೆ, ತನ್ನ ಯುರೇನಿಯಂ ಸಮೃದ್ಧೀಕರಣ ಮತ್ತು ಪರಮಾಣು ಚಟುವಟಿಕೆಗಳನ್ನು ನಾವು ನಿಲ್ಲಿಸಿಬಿಡ್ತೀವಿ ಇನ್ಮೇಲೆ ಅಂತ ಹೇಳಿ ಒಪ್ಪಿಕೊಳ್ಳುತ್ತೆ. ಆದರೆ ತದನಂತರ ಈ ಒಂದು ಒಪ್ಪಂದದಲ್ಲಿ ಆಗಿರುವಂತಹ ಒಪ್ಪಂದಗಳನ್ನು ಅದು ಉಲ್ಲಂಘಿಸುತ್ತೆ. ಸೊ ಆದ್ದರಿಂದಾಗಿ 2018ರಲ್ಲಿ ಮತ್ತೆ ಏನು ಮಾಡುತ್ತೆ, ಅಮೆರಿಕ ಈ ಒಂದು ಒಪ್ಪಂದದ ಅಂಶಗಳನ್ನು ಉಲ್ಲಂಘನೆ ಮಾಡಿದ್ರಿಂದಾಗಿ ಇರಾನ್ ಆ ಒಂದು ಒಪ್ಪಂದದಿಂದಾಗಿ ಹೊರಗಡೆ ಬರುತ್ತೆ. ಹೊರಗಡೆ ಬಂದು ಏನು ಮಾಡುತ್ತೆ, ಆರ್ಥಿಕವಾಗಿ ಆ ದೇಶದ ಮೇಲೆ ನಿರ್ಬಂಧಗಳನ್ನು ವಿಧಿಸುತ್ತೆ. ಸೊ ನಂತರದ ಮಧ್ಯಪ್ರಾಚ್ಯದಲ್ಲಿ ಪ್ರಭಾವಕ್ಕಾಗಿ ಸ್ಪರ್ಧೆ, ಇದೊಂದು ಅಂಶ ಪ್ರಮುಖವಾಗಿ ಈ ಒಂದು ಅಮೆರಿಕ ಹಾಗೂ ಇರಾನ್ ನಡುವಿನ ಒಂದು ಸಂಘರ್ಷಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಇರಾನ್ ದೇಶ ಮಧ್ಯಪ್ರಾಚ್ಯದಲ್ಲಿ ಅಂದರೆ ಪಶ್ಚಿಮ ಏಷ್ಯಾ ಭಾಗ ಏನಿದೆ ಈ ಒಂದು ಭಾಗದಲ್ಲಿ ತನ್ನ ಒಂದು ಪ್ರಭಾವವನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿ ಹಲವಾರು ಒಂದು ಉಗ್ರ ಸಂಘಟನೆಗಳಿಂದ ಬೆಂಬಲವನ್ನು ಪಡಿತಾ ಬಂದಿರುತ್ತೆ. ಅದರಲ್ಲಿ ಲೆಬನಾನ್ ದೇಶಕ್ಕೆ ಸೇರಿದಂತಹ ಹೆಜ್ಬುಲ್ಲಾ, ಗಾಜಾಕ್ಕೆ ಸೇರಿರ್ತಕ್ಕಂತಹ ಹಮಾಸ್, ಯಮನ್ಗೆ ಸೇರಿರ್ತಕ್ಕಂತಹ ಹೌತಿ ಗುಂಪುಗಳು ಕೂಡ ಒಂದಾಗಿರುತ್ತೆ. ಈ ಗುಂಪುಗಳ ಒಂದು ಸಹಾಯದಿಂದಾಗಿ ಇಸ್ರೇಲ್ ಹಾಗೂ ಸೌದಿ ಅರೇಬಿಯಾ ಹಾಗೂ ಇತರೆ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಬಂದಿರುತ್ತೆ ಈ ಒಂದು ಇರಾನ್ ರಾಷ್ಟ್ರ. ಇದರಿಂದಾಗಿ ಸಾಮಾನ್ಯವಾಗಿ ಮಿತ್ರ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಅಮೆರಿಕಕ್ಕೆ ಒಂದು ಕೋಪ ಬಂದಿರತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಹಾಗೂ 2020ರಲ್ಲಿ ಇರಾನ್ ದೇಶಕ್ಕೆ ಸೇರಿರ್ತಕ್ಕಂಥ ಕಾಸಿಂ ಸುಲೈಮಾನಿ ಅವರನ್ನು ಅಮೆರಿಕ ದೇಶ ಹತ್ಯೆ ಮಾಡುತ್ತೆ. ನಂತರ ಇಸ್ರೇಲ್ ಹಮಾಸ್ ಯುದ್ಧದ ಪರಿಣಾಮ ನಾವಿಲ್ಲಿ ನೋಡಬೇಕಾಗುತ್ತೆ. ಈ ಒಂದು ಬಂಡುಕೋರ ಗುಂಪುಗಳ ಸಹಾಯದಿಂದ ಅಂದರೆ ಲೆಬನಾನ್ನ ಹಿಜ್ಬುಲ್ಲಾ, ಗಾಜಾದ ಹಮಾಸ್, ಯಮನ್ನ ಹೌತಿ ಗುಂಪುಗಳ ಸಹಾಯದಿಂದ, ಅದರಲ್ಲೂ ಪ್ರಮುಖವಾಗಿ ಹಮಾಸ್, ಈ ಒಂದು ಹಮಾಸ್ ಗಾಜಾಗೆ ಸೇರಿರ್ತಕ್ಕಂಥ ಹಮಾಸ್ ಉಗ್ರ ಸಂಘಟನೆಯ ಒಂದು ಸಹಾಯದಿಂದ ಇರಾನ್ ದೇಶ ಇಸ್ರೇಲ್ನಲ್ಲಿ ಒಂದು ದೊಡ್ಡ ಗಲಭೆಯನ್ನು ಸೃಷ್ಟಿ ಮಾಡುತ್ತೆ. ಇದು ಯುದ್ಧಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ. ಇದರಿಂದಾಗಿ ಅಮೆರಿಕ ಇಸ್ರೇಲ್ನ ಪರವಾಗಿ ನಿಂತರೆ ಇರಾನ್ನ ಪರವಾಗಿ ಈ ಎಲ್ಲ ಒಂದು ಉಗ್ರ ಸಂಘಟನೆಗಳು ನಿಂತ್ಕೊಳ್ತವೆ. ಸೊ ಇದರಿಂದಾಗಿ ಏನು ಮಾಡುತ್ತೆ, ಈ ಎಲ್ಲ ಒಂದು ವಿಚಾರಗಳಿಂದ, ಈ ಮೇಲ್ಕಂಡ ಎಲ್ಲ ಅಂಶಗಳಿಂದ ಸಹ ಅಮೆರಿಕ ಮತ್ತು ಇರಾನ್ ದೇಶಗಳ ನಡುವೆ ವೈರತ್ವ ಹೆಚ್ಚಾಗ್ತಾ ಹೋಗುತ್ತೆ. ಈ ನಡುವೆ ಇದರ ಭಾಗವಾಗಿ ಇರಾನ್ನ ದೇಶದ ಒಡೆತನದಲ್ಲಿ ಅಥವಾ ಅದರ ಒಂದು ಕಂಟ್ರೋಲ್ನಲ್ಲಿ ಇರತಕ್ಕಂತಹ ಒಂದು ಹೋರ್ಮುಜ್ ಜಲಸಂಧಿಯನ್ನು ಇರಾನ್ ದೇಶ ಬ್ಲಾಕ್ ಮಾಡುತ್ತೆ. ಈ ಹೋರ್ಮುಜ್ ಜಲಸಂಧಿ ಯಾವುದಕ್ಕೆ ಒಂದು ಸಂಪರ್ಕವನ್ನು ಮಾಡಿಕೊಡುತ್ತೆ ಅಂತ ಹೇಳಿದ್ರೆ, ಪರ್ಷಿಯನ್ ಕೊಲ್ಲಿ ಅದೇ ರೀತಿಯಾಗಿ ಒಮನ್ ಕೊಲ್ಲಿಯ ನಡುವೆ ಒಂದು ಸಂಪರ್ಕವನ್ನು ಇದು ಮಾಡಿಕೊಡುತ್ತೆ. ಇದನ್ನು ಭೂಪಟದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ. ಮತ್ತೊಮ್ಮೆ ನೋಡೋಣ. ನೋಡಿ, ಇದೊಂದು ಪಶ್ಚಿಮ ಏಷ್ಯಾ ಭಾಗದ ಭೂಪಟ ಆಗಿರುತ್ತೆ. ಸೊ ಇಲ್ಲಿ ಹೋರ್ಮುಜ್ ಜಲಸಂಧಿ ಈ ಒಂದು ಭಾಗದಲ್ಲಿ ಬರುತ್ತೆ. ಇದು ಪರ್ಷಿಯನ್ ಗಲ್ಫ್ ಅಂದರೆ ಪರ್ಷಿಯನ್ ಕೊಲ್ಲಿ ಹಾಗೂ ಒಮನ್ ಕೊಲ್ಲಿಯ ನಡುವೆ ಸಂಪರ್ಕ ಸಾಧನೆ ಮಾಡೋದಕ್ಕೆ ಇರತಕ್ಕಂಥ ಒಂದು ಜಲಸಂಧಿ ಈ ಒಂದು ಹೋರ್ಮುಜ್ ಜಲಸಂಧಿ ಆಗಿರುತ್ತೆ. ತದನಂತರ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇರಾನ್ ದೇಶ ಎಲ್ಲ ಬರುತ್ತೆ, ಇದರ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರಗಳು ಯಾವ್ಯಾವು ಹಾಗೂ ಇದರ ಒಂದು ಅಕ್ಕಪಕ್ಕದಲ್ಲಿ ಯಾವೆಲ್ಲ ಜಲರಾಶಿಗಳು ಇದ್ದಾವೆ ಹಾಗೂ ಪ್ರಮುಖವಾಗಿರ್ತಕ್ಕಂಥ ಬಂದರುಗಳು ಯಾವಿದ್ದಾವೆ, ಈ ಎಲ್ಲ ಅಂಶಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಎಲ್ಲ ಅಂಶಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನೋಡಿ, ಇದರ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ, ಅದೇ ರೀತಿಯಾಗಿ ಇರಾಕ್ ದೇಶ ಇದರ ಗಡಿಯನ್ನು ಹಂಚಿಕೊಂಡಿರುತ್ತೆ. ನಂತರ ಇದರ ದಕ್ಷಿಣ ದಿಕ್ಕಿಗೆ ಪರ್ಷಿಯನ್ ಕೊಲ್ಲಿ, ಅದೇ ರೀತಿಯಾಗಿ ಒಮನ್ ಕೊಲ್ಲಿ ಇರುತ್ತೆ. ಇದರ ಉತ್ತರ ಭಾಗದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಇರುತ್ತೆ. ಹಾಗೂ ಇರಾನ್ನ ಒಡೆತನದಲ್ಲಿ ಹಾಗೂ ಭಾರತದ ಸಹಭಾಗಿತ್ವದಲ್ಲಿ ಒಂದು ಚಾಬಹಾರ್ ಬಂದರು ಇಲ್ಲಿ ನಿರ್ವಹಣೆ ಮಾಡಲಾಗ್ತಾ ಇರುತ್ತೆ. ಇದು ಇರಾನ್ ದೇಶದಲ್ಲಿರುತ್ತೆ. ಇದಕ್ಕೆ ಪರ್ಯಾಯವಾಗಿ ಪಾಕಿಸ್ತಾನದ ಒಡೆತನದ ಹಾಗೂ ಚೀನಾ ಸಹಭಾಗಿತ್ವದಲ್ಲಿ ಒಂದು ಪಾಕಿಸ್ತಾನದಲ್ಲಿ ಮತ್ತೊಂದು ಬಂದರನ್ನು ಇಲ್ಲಿ ನಿರ್ವಹಣೆ ಮಾಡಲಾಗ್ತಾ ಇದೆ. ಇದು ಚೀನಾ ನಿರ್ವಹಣೆ ಮಾಡ್ತಾ ಇದೆ. ಈ ಒಂದು ಬಂದರ್ನ ಹೆಸರು ಗಾದ್ವಾರ್ ಬಂದರ್ ಅಂತೇಳಿ, ಗದ್ವಾರ್ ಬಂದರು. ಇದು ಚಾಬಹಾರ್ ಬಂದರಿಗೆ ಪರ್ಯಾಯವಾಗಿ ಚೀನಾ ದೇಶವು ಪಾಕಿಸ್ತಾನದ ಸಹಭಾಗಿತ್ವದಲ್ಲಿ ನಿರ್ವಹಣೆ ಮಾಡಲಾಗ್ತಾ ಇರತಕ್ಕಂಥ ಒಂದು ಬಂದರಾಗಿರುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ಅಂಶಗಳು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತವೆ. ಅದೇ ರೀತಿಯಾಗಿ ಈ ಒಂದು ಯಮನ್ ದೇಶಕ್ಕೆ ಸೇರಿರ್ತಕ್ಕಂತಹ ಹೌತಿಗಳು ಏನಿದ್ದಾರೆ ಅಂದರೆ ಯಮನ್ ದೇಶಕ್ಕೆ ಸೇರಿರ್ತಕ್ಕಂತಹ ಬಂಡುಕೋರ ಗುಂಪು ಅಥವಾ ಟೆರರಿಸ್ಟ್ಗಳು ಅಂತೇಳಿ ನಾವೇನು ಕರಿತೀವಿ, ಈ ಒಂದು ಹೌತಿ ಗುಂಪು ಕೆಂಪು ಸಮುದ್ರ ಅದೇ ರೀತಿಯಾಗಿ ಏಡನ್ ಕೊಲ್ಲಿಯ ನಡುವೆ ಸಂಪರ್ಕವನ್ನು ಸಾಧಿಸೋಕ್ಕೆ ಇರತಕ್ಕಂಥ ಒಂದು ಬಾಬ್ ಎಲ್ ಮಂಡೇಬ್, ಇಲ್ಲಿ ನಮಗೆ ಇರತಕ್ಕಂಥ ಹೋರ್ಮುಜ್ ಜಲಸಂಧಿ ಯಾವ ರೀತಿ ಕ್ರೂಷಿಯಲ್ ಆಗಿದೆ, ಅದೇ ರೀತಿಯಾಗಿ ಕೆಂಪು ಸಮುದ್ರ ಅದೇ ರೀತಿಯಾಗಿ ಏಡನ್ ಕೊಲ್ಲಿಯನ್ನು ಸಂಪರ್ಕ ಮಾಡೋದಕ್ಕೆ ಬಾಬ್ ಎಲ್ ಮಂಡೇಬ್ ಇದೆ. ಈ ಒಂದು ಬಾಬ್ ಎಲ್ ಮಂಡೇಬನ್ನು
ಇವರು ವಶಕ್ಕೆ ಪಡ್ಕೊಂಡಿರ್ತಾರೆ. ಯಾರು? ಹೌತಿಗಳು. ಇದರಿಂದಾಗಿ ಮಧ್ಯ ಏಷ್ಯಾಕ್ಕೆ ಸಂಪರ್ಕ ಮಾಡತಕ್ಕಂತಹ ಹಲವಾರು ಹಡಗುಗಳಿಗೆ ತೊಂದರೆ ಉಂಟಾಗಿರುತ್ತೆ. ಎಲ್ಲ ಒಂದು ಭೌಗೋಳಿಕ ಸ್ಥಳಗಳನ್ನು ನೀವು ಕಡ್ಡಾಯವಾಗಿ ಭೂಪಟದಲ್ಲಿ ಮಾರ್ಕ್ ಮಾಡೋದ್ರ ಮುಖಾಂತರ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಾದರೆ ಈ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಭಾಗವಾಗಿ ನಮ್ಮ ಭಾರತದ ಮೇಲೆ ಯಾವೆಲ್ಲ ಪರಿಣಾಮ ಉಂಟಾಗುತ್ತೆ ಅಂತ ನಾವು ನೋಡೋದಾದ್ರೆ ನೋಡಿ, ಮೊದಲಿಗೆ ಭಾರತದ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಡ್ತಾ ಇರುತ್ತೆ ಈ ಒಂದು ಪಶ್ಚಿಮ ಏಷ್ಯಾ ಭಾಗದ ರಾಷ್ಟ್ರಗಳಿಂದ. ಈ ಒಂದು ಸಂಘರ್ಷ ಹೆಚ್ಚಾದರೆ ಏನಾಗುತ್ತೆ ಅಂದರೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ಬೋದು. ಇದರಿಂದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ, ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ, ಹಣದುಬ್ಬರ ಹೆಚ್ಚಾಗುತ್ತೆ. ನಂತರ ರೂಪಾಯಿ ಮೌಲ್ಯಕ್ಕೆ ಒತ್ತಡ ಹೆಚ್ಚಾಗಿ ರೂಪಾಯಿ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ, ವ್ಯಾಪಾರದ ವೆಚ್ಚ ಹೆಚ್ಚಳಾಗುತ್ತೆ. ಒಟ್ಟಾರೆಯಾಗಿ ಪಶ್ಚಿಮ ಏಷ್ಯಾದಲ್ಲಿ ವಾಸಿಸತಕ್ಕಂತಹ ಭಾರತೀಯರ ಸುರಕ್ಷತೆಯೂ ಸಹ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಇದಿಷ್ಟು ಅಮೆರಿಕ ಮತ್ತು ಇರಾನ್ ರಾಷ್ಟ್ರಗಳ ಒಂದು ಸಂಘರ್ಷದ ಭಾಗವಾಗಿ ಒಂದು ನೋಟ್ಸ್ ಆಗಿರುತ್ತೆ. ಇದಿಷ್ಟು ಸುದ್ದಿಗಳನ್ನು ನೀವು ತಿಳಿದುಕೊಂಡಿದ್ದೆ ಆದರೆ ಮುಖ್ಯ ಪರೀಕ್ಷೆಯಲ್ಲಾಗಿರ್ಬೋದು ಅಥವಾ ಒಂದು ಪ್ರಿಲಿಮ್ಸ್ ಪರೀಕ್ಷೆಯಲ್ಲಾಗಿರ್ಬೋದು ನೀವು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಸಹ ನೀವು ಯಶಸ್ವಿಯಾಗಿ ಉತ್ತರವನ್ನು ಬರೀಬಹುದಾಗಿರುತ್ತೆ. ಇನ್ನು ಮುಂದುವರೆದು ಸುದ್ದಿಗಳನ್ನು ನೋಡೋದಾದ್ರೆ ನೋಡಿ, ಈ ಪುಟದಲ್ಲಿ ಪರೀಕ್ಷಾಧಾರ್ಥವಾಗಿ ಬರ್ತಕ್ಕಂಥ ಸುದ್ದಿಗಳು ಯಾವ್ಯಾವಿದೆ ಅಂತ ನೋಡೋಣ. ಸಿಜೆಪಿ ಬಳಿಕ E20 ಜನತಾ ಪಾರ್ಟಿ ಅಂತ ಹೇಳ್ತಾರೆ, ಇದು ಬರೋದಿಲ್ಲ. ನಂತರ ಇದು ಬರೋದಿಲ್ಲ. ಈ ಪುಟದಲ್ಲಿ ಪರೀಕ್ಷಾಧಾರ್ಥವಾಗಿ ಯಾವುದೇ ಸುದ್ದಿಗಳಿಲ್ಲ. ಮತ್ತು ಈ ಒಂದು ಪುಟದಲ್ಲಿ ಇರ್ತಕ್ಕಂಥ ಜ್ಞಾನೇಶ್ವರಿ ಮತ್ತು ಪಂಡಿಗೆ ಬೆಳ್ಳಿ ಬಡಗು ಅಂತ ಹೇಳಿ ಹೇಳ್ತಿದ್ದಾರೆ. ಇದು ಕಾಮನ್ವೆಲ್ತ್ ಗೇಮ್ಸ್ನ ಭಾಗವಾಗಿ ಬಂದಿರತಕ್ಕಂಥ ಸುದ್ದಿ ಆಗಿರುತ್ತೆ. ಕಾಮನ್ವೆಲ್ತ್ ಗೇಮ್ಸ್ 1930ರಲ್ಲಿ ಪ್ರಾರಂಭ ಆಗಿರುತ್ತೆ ಇಂಗ್ಲೆಂಡ್ನಲ್ಲಿ. ಇಲ್ಲಿ ಒಟ್ಟಾರೆಯಾಗಿ ಕಾಮನ್ವೆಲ್ತ್ ಸಂಘಟನೆ ಅಂದರೆ ಯಾವುದು ಅಂತ ನೋಡಿದಾಗ ಇದರ ಸದಸ್ಯತ್ವವನ್ನು ಯಾರ್ಯಾರು ಪಡ್ಕೊಂಡಿರ್ತಾರೆ ಅಂತ ನೋಡಿದಾಗ, ಒಂದು ಇಂಗ್ಲೆಂಡ್ ಅಥವಾ ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಟ್ಟಿರ್ತಕ್ಕಂತಹ, ಅಂದರೆ ಈ ಹಿಂದೆ ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಟ್ಟಿರುವಂತಹ ರಾಷ್ಟ್ರಗಳು. ನಂತರ ಎರಡನೇದು ಈ ಒಂದು ಸಂಘಟನೆಯ ಸದಸ್ಯತ್ವವನ್ನು ಪಡೆದಿರ್ತಕ್ಕಂತಹ ರಾಷ್ಟ್ರಗಳಾಗಿರುತ್ತೆ. ಅಂದರೆ ಈಗಾಗಲೇ ಬ್ರಿಟಿಷ್ ರಾಷ್ಟ್ರ ತನ್ನ ಆಡಳಿತವನ್ನು ಮಾಡಿ ನಂತರ ಸ್ವತಂತ್ರವನ್ನು ಕೊಟ್ಟು ಹೋಗಿರ್ತಕ್ಕಂಥ ದೇಶಗಳು, ಉದಾಹರಣೆ ನಮ್ಮ ಭಾರತ ಆಗಿರ್ಬೋದು ಅಥವಾ ಆಸ್ಟ್ರೇಲಿಯಾ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ದೇಶಗಳು. ನಂತರ ಇದರ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂತಹ ದೇಶಗಳು. ಸೊ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ 4 ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ. 1942, ಅದೇ ರೀತಿಯಾಗಿ 1946ರಲ್ಲಿ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದಿರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಎರಡನೇ ವಿಶ್ವ ಮಹಾಯುದ್ಧ ಆಗಿರುತ್ತೆ. ಸೊ ಇದರ ಭಾಗವಾಗಿ ಕ್ರೀಡೆ ನಡೆಸ್ಕೊಂಡು ಬಂದಿರ್ತಾರೆ. ಸೊ ಇದರ ಭಾಗವಾಗಿ ನಾವು ಸುದ್ದಿಯನ್ನು ನೋಡೋದಾದ್ರೆ ನೋಡಿ, ಭಾರತದ ವೆಯ್ಟ್ ಲಿಫ್ಟರ್ ಯಾರು? ಜ್ಞಾನೇಶ್ವರಿ ಯಾದವ್ ಅವರು ಕಾಮನ್ವೆಲ್ತ್ ಕ್ರೀಡೆಗಳ ಮಹಿಳೆಯರ 53 kg ವಿಭಾಗದಲ್ಲಿ ಸೋಮವಾರ ಬೆಳ್ಳಿ ಪದಕವನ್ನು ಗೆದ್ದುಕೊಂಡಿದ್ದಾರಂತೆ. ಮಹಿಳೆಯರ 58 kg ವಿಭಾಗದಲ್ಲಿ ವಿಂಧ್ಯಾರಾಣಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ. ನೋಡಿ, ಪದಕಗಳ ಪಟ್ಟಿಯಲ್ಲಿ ನಮ್ಮ ಭಾರತ 8ನೇ ಸ್ಥಾನದಲ್ಲಿದೆ. ಒಂದು ಚಿನ್ನ ಪಡೆದಿದೆ ಇದುವರೆಗೂ. ಇದು ಪಡೆದಿರತಕ್ಕಂಥದ್ದು ಮೀರಾಬಾಯಿ ಚಾನು ಅವರು. ನಂತರ ಬೆಳ್ಳಿ 3 ಪಡೆದುಕೊಂಡಿದ್ದಾರೆ, ಅದೇ ರೀತಿಯಾಗಿ ಕಂಚು ಪಡೆದಿದ್ದಾರೆ. ಒಟ್ಟಾರೆ 6 ಪದಕಗಳನ್ನು ಪಡೆದಿದ್ದಾರೆ. ಈ ಒಂದು ಕಾಮನ್ವೆಲ್ತ್ ಕ್ರೀಡೆಗೆ ಸಂಬಂಧಪಟ್ಟಂತೆ ನಾವು ವೆರಿ ಬೇಸಿಕ್ ಇನ್ಫಾರ್ಮೇಷನ್ನ ಕಡ್ಡಾಯವಾಗಿ ನೋಡ್ಕೋಬೇಕಾಗುತ್ತೆ. ತದನಂತರ ಈ ಒಂದು 2026ರ ಆವೃತ್ತಿಯಲ್ಲಿ ಯಾರೆಲ್ಲ ಪದಕಗಳನ್ನು ಗೆಲ್ತಾರೆ ಅವುಗಳನ್ನು ನಾವು ಮಾಹಿತಿ ತಿಳ್ಕೋಬೇಕಾಗುತ್ತೆ. ಈ ಸಂಬಂಧ ಆಗಸ್ಟ್ 2ನೇ ತಾರೀಕು ಈ ಒಂದು ಕ್ರೀಡೆ ಮುಗಿದ ನಂತರ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ನೋಟ್ಸ್ನ ತಯಾರು ಮಾಡಲಾಗುತ್ತೆ. ಸೊ ಇದಿಷ್ಟು ದಿನಾಂಕ 28/7/2026ರ ಪ್ರಜಾವಾಣಿ ಪತ್ರಿಕೆಯ ಸುದ್ದಿಗಳಾಗಿರುತ್ತೆ. ನೋಡಿ, ದಿನಾಂಕ 29 ಜುಲೈ 2026 ಬುಧವಾರ ಈ ದಿನದ ಒಂದು ಸುದ್ದಿಗಳನ್ನು ನಾವು ಪರೀಕ್ಷಾಧಾರ್ಥವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮುಖಪುಟದಲ್ಲಿ ಇರತಕ್ಕಂಥ ಯಾವುದೇ ಸುದ್ದಿ ನಮಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ ಎಕ್ಸೆಪ್ಟ್ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನ ಬಗ್ಗೆ. ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶರ್ಮಿಳಾ ಧನ್ಕರ್ ಅವರು ಒಂದು ನೋಡಿ ಶಾರ್ಟ್ ಪುಟ್ ವಿಭಾಗದಲ್ಲಿ ಪದಕವನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಶಿಲ್ಪಾ ಶೈಲಾ ಅವರು ಪಡೆದಿದ್ದಾರೆ. ವಲ್ಲೂರಿ ಅಜಯ್ ಬಾಬು ಅವರು weight lifting ವಿಭಾಗದಲ್ಲಿ ಪಡೆದಿದ್ದಾರೆ. ನಂತರ ಸರ್ವೇಶ್ ಕುಶಾನಿ ಅವರು ಹೈ ಜಂಪ್ ವಿಭಾಗದಲ್ಲಿ ಪದಕವನ್ನು ಪಡೆದಿದ್ದಾರೆ. ಈ ಸುದ್ದಿಗಳನ್ನು ಈಗಾಗಲೇ ನಾನು ನೋಟ್ಸ್ನಲ್ಲಿ ಸೇರಿಸಿದ್ದೇನೆ, ಅಲ್ಲಿ ಚರ್ಚೆ ಮಾಡೋಣ. ಮತ್ತೆ ಕಾವೇರಿ ಸಂಕಟ ಅಂತ ಹೇಳ್ತಿದ್ರೆ ಪ್ರತಿನಿತ್ಯವೂ ಸಹ ಕಾವೇರಿ ನದಿ ನೀರಿನ ಭಾಗವಾಗಿ ಸುದ್ದಿ ಬರ್ತಾನೆ ಇರುತ್ತೆ. ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ನೋಡಿ, ಇನ್ನು ಈ ಪುಟದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸುದ್ದಿ ಪರೀಕ್ಷಾಧಾರ್ಥವಾಗಿ ಇಲ್ಲ. 2ನೇ ಪುಟದಲ್ಲಿಯೂ ಸಹ ಪರೀಕ್ಷಾಧಾರ್ಥವಾಗಿ ಯಾವುದೇ ಸುದ್ದಿ ಸಹ ಇರೋದಿಲ್ಲ. 3ನೇ ಪುಟದಲ್ಲಿಯೂ ಸಹ ಇರೋದಿಲ್ಲ. ನೋಡಿ, ಒಂದು ದಿನಪತ್ರಿಕೆ ಅಂತ ಹೇಳಿದ್ರೆ ನಾವು ಲೈನ್ ಟು ಲೈನ್ ಅಥವಾ ಕಂಪಲ್ಸರಿ ಪ್ರತಿಯೊಂದು ಸುದ್ದಿಯನ್ನು ಓದ್ತಕ್ಕಂಥದ್ದಲ್ಲ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಏನು ಬೇಕಾಗಿದೆ ನಾವು ಅಷ್ಟನ್ನು ಮಾತ್ರ ಓದಬೇಕಾಗಿರುತ್ತೆ. ನೋಡಿ, ಇಲ್ಲಿ ತಮಿಳುನಾಡಿಗೆ ನೀರು, ರಾಜ್ಯಕ್ಕೆ ಮರಣ ಶಾಸನ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಹಾಗೂ ಹಲವಾರು ಸಂಘಟನೆಗಳು ಕಾವೇರಿ ನೀರಿನ ಮೌಲ್ಯವನ್ನು ಅರಿತುಕೊಂಡಿರೋದ್ರಿಂದ ಅವರು ಈ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಪ್ರಸ್ತುತವಾಗಿ ನಮಗೆ ನದಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಪರೀಕ್ಷೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ನಾವು ತಯಾರಿರಬೇಕಾಗುತ್ತೆ. ಈ ಸುದ್ದಿಗಳು ನಮಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರ ಈ ಒಂದು 7ನೇ ಪುಟದಲ್ಲೂ ಸಹ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥ ಸುದ್ದಿ ಇರೋದಿಲ್ಲ. ಹಾಗೂ ಸಂಪಾದಕೀಯ ಪುಟದಲ್ಲಿ ಇರತಕ್ಕಂಥ ಪ್ರತಿಭಟನೆ ಹಕ್ಕಿಗೆ ಸುಪ್ರೀಂ ಮೊಹರು ಅಂತೇಳಿ ಒಂದು ಸಂಪಾದಕೀಯ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ತದನಂತರದಲ್ಲಿ ಸಿಜೆಪಿ ಪಕ್ಷ ಅದೇ ರೀತಿಯಾಗಿ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಈ ಒಂದು ಚಳುವಳಿಯನ್ನು ಮುಂದುವರಿಸಿರ್ತಾರೆ. ಸೊ ಇದರ ಭಾಗವಾಗಿ ನಡೆದಿರತಕ್ಕಂತಹ ಹಲವಾರು ಘರ್ಷಣೆಯ ಬಗ್ಗೆ ಇಲ್ಲಿ ಒಂದು ಸಂಪಾದಕೀಯವನ್ನು ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇಲ್ಲಿ ನೋಡಿ, ಪ್ರತಿಭಟನೆ ಅಂತಕ್ಕಂಥದ್ದು ಅಂದರೆ ಶಾಂತಿಯುತವಾಗಿ ಪ್ರತಿಭಟನೆ ಕೈಗೊಳ್ಳತಕ್ಕಂಥದ್ದು ಭಾರತದಲ್ಲಿ ಮೂಲಭೂತ ಹಕ್ಕಾಗಿದೆ ಪ್ರತಿಯೊಬ್ಬರದು. ಇದು ಯಾವ ಮೂಲಭೂತ ಹಕ್ಕು ಅಂತೇಳಿ ನಾವು ನೋಡೋದಾದ್ರೆ ಭಾರತ ಸಂವಿಧಾನದ ಅನುಚ್ಛೇದ 19(1) ಹೇಳ್ತಾರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಭಾರತ ಸಂವಿಧಾನದ 19(2) ಹೇಳ್ತಾರೆ ನಮಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಏನು ಅಂತ ಹೇಳಿದ್ರೆ ಶಾಂತಿಯುತವಾಗಿ ನಾವು ಸಭೆ ಸೇರುವಂತಹ ಸ್ವಾತಂತ್ರ್ಯ ಅಥವಾ ಪ್ರತಿಭಟನೆ ಮಾಡತಕ್ಕಂಥ ಒಂದು ಸ್ವಾತಂತ್ರ್ಯವು ಸಹ ನಮಗೆ ಮೂಲಭೂತ ಹಕ್ಕುಗಳಲ್ಲಿ ಅಡಕವಾಗಿರುತ್ತೆ. ಇನ್ನುಳಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸಾಮ್ ಓರಿಯೆಂಟೆಡ್ ನ್ಯೂಸ್ ಇರೋದಿಲ್ಲ. ಇಲ್ಲೊಂದು NTA ಸುಧಾರಣೆ ಅಂತೇಳಿ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟ್ಸನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ. ಸೊ NTA ಅಂತ ಹೇಳಿದ್ರೆ ಏನು? ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಅಂತೇಳಿ ರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಒಂದು ಪರೀಕ್ಷಾ ಏಜೆನ್ಸಿ ಆಗಿರುತ್ತೆ. ಉದಾಹರಣೆಗೆ ನೀಟ್ ಪರೀಕ್ಷೆಯನ್ನು ನಡೆಸತಕ್ಕಂತಹ ಒಂದು ಜವಾಬ್ದಾರಿ ಇದರ ಹೆಗಲಿಗೆ ಇರುತ್ತೆ. ಇತ್ತೀಚೆಗಷ್ಟೇ ನೀಟ್ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಕ್ಕೆ ಸೋರಿಕೆಯಾಗಿ ಬಹು ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿಯಾಗಿತ್ತು. ಈ ಸಂಬಂಧ ಸುದ್ದಿ ಕೊಟ್ಟಿದ್ದಾರೆ ಇಲ್ಲಿ.
ನೋಡಿ ಇಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ನೀಟ್ ಪರೀಕ್ಷೆ ಆಗಿರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಸುಧಾರಣೆಯ ವಿಚಾರದಲ್ಲಿ ಯಾವೆಲ್ಲ ಸಮಿತಿಗಳನ್ನು ರಚನೆ ಮಾಡಲಾಗಿದೆ, ಆ ಒಂದು ಸಮಿತಿಗಳ ಮುಖ್ಯಸ್ಥರು ಯಾರು, ಈ ಒಂದು ಸಮಿತಿಗಳು ಏನನ್ನ ಹೇಳಿವೆ ಅಂತೇಳಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನು ನೋಡೋದಾದ್ರೆ ಪ್ರಸ್ತುತ ರಾಧಾಕೃಷ್ಣನ್ ಸಮಿತಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಥವಾ ಪರೀಕ್ಷೆಗಳ ಸುಧಾರಣಾ ವಿಚಾರದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಹಿಂದೆ. ನಂತರ ಸಂಸದೀಯ ಸ್ಥಾಯಿ ಸಮಿತಿ ಇದೆ. ಆ ನಂತರ ಇತ್ತೀಚೆಗಷ್ಟೇ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿ ಅವರು ನಂದನ್ ನೀಲೇಕಣಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಒಂದು ಕಾರ್ಯಪಡೆಯನ್ನು ರಚನೆ ಮಾಡಿದ್ದಾರೆ, ಅಂದರೆ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದ್ದಾರೆ. ಇದರ ಭಾಗವಾಗಿ ನಮ್ಮ ಭಾರತದಲ್ಲಿ ಹಲವಾರು ಪರೀಕ್ಷೆಗಳನ್ನು ಅಂದರೆ ಒಟ್ಟಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಅಥವಾ ಶಾಲಾ ಪರೀಕ್ಷೆಗಳು, ಕಾಲೇಜು ಪರೀಕ್ಷೆಗಳಾಗಿರ್ಬೋದು ಎಲ್ಲ ಪರೀಕ್ಷೆಗಳಲ್ಲಿಯೂ ಸುಧಾರಣೆ ತರುವಂತಹ ಒಂದು ಉದ್ದೇಶವನ್ನು ಇದು ಹೊಂದಿರುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇತ್ತೀಚೆಗೆ ಸಂಸತ್ನಲ್ಲಿ ಒಂದು ತಿದ್ದುಪಡಿ ಮಸೂದೆಯನ್ನು ಸಹ ಮಂಡನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ನಲ್ಲಿ ನಾನು ಈಗಾಗಲೇ ಅಳವಡಿಸಿದ್ದೇನೆ. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಯಾವುದು ಪರೀಕ್ಷಾಧಾರಿತವಾಗಿ ಯಾವುದೇ ಸುದ್ದಿಗಳು ಇಲ್ಲಿ ಕಂಡುಬರೋದಿಲ್ಲ. ಶರ್ಮಿಳಾಗೆ ಸ್ವರ್ಣ, ಶಿಲ್ಪಾಗೆ ಕಂಚು ಅಂತೇಳಿ ಹೇಳ್ತಿದ್ದಾರೆ. CWG ಅಂದರೆ ಕಾಮನ್ವೆಲ್ತ್ ಗೇಮ್ಸ್ನ ಭಾಗವಾಗಿ ಈ ಸುದ್ದಿಗಳಿರುತ್ತೆ. ನಾನು ನೋಟ್ಸ್ನಲ್ಲಿ ಹಾಕಿದ್ದೇನೆ. ಈಗ ಅದರ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿ ತಿದ್ದುಪಡಿ ಮಸೂದೆಯನ್ನು ಇತ್ತೀಚೆಗೆ ನಮ್ಮ ಭಾರತ ಸಂಸತ್ನಲ್ಲಿ ಮಂಡನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 2026 ಜುಲೈ 27ನೇ ತಾರೀಕು ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು ಅನ್ಯಾಯಗಳ ವಿಧಾನಗಳ ತಡೆ ತಿದ್ದುಪಡಿ ಮಸೂದೆಯನ್ನು ಇಲ್ಲಿ ಮಂಡಿಸಲಾಗಿದೆ. ಇಲ್ಲಿ ಹೊಸದಾಗಿರ್ತಕ್ಕಂಥ ಮಸೂದೆ ಇದಾಗಿರೋದಿಲ್ಲ. 2024ರಲ್ಲಿ ಈಗಾಗಲೇ ಈ ಒಂದು ಮಸೂದೆಯನ್ನು ಕಾಯ್ದೆಯನ್ನಾಗಿ ಮಾಡಲಾಗಿತ್ತು. ಸದರಿ ಒಂದು ಕಾಯ್ದೆಗೆ ಈಗ ತಿದ್ದುಪಡಿಯನ್ನು ತಂದು ಇನ್ನು ಹಲವಾರು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. ಇದರ ಒಂದು ಉದ್ದೇಶ ಏನಾಗಿರುತ್ತೆ ಅಂತೇಳಿ ನಾವು ನೋಡೋದಾದ್ರೆ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ತಡೆಯನ್ನು ಮಾಡ್ತಕ್ಕಂಥದ್ದು, ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮಗಳಿಗೆ ಕಠಿಣ ಶಿಕ್ಷೆ ವಿಧಿಸ್ತಕ್ಕಂಥದ್ದು, ಅದೇ ರೀತಿಯಾಗಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸೋದಾಗಿರುತ್ತೆ. ಹಾಗೂ ಇದಕ್ಕೆ ಇರತಕ್ಕಂಥ ಒಂದು ಶಿಕ್ಷೆ ಏನು ಅಂತ ನಾವು ನೋಡೋದಾದ್ರೆ ಸಾಮಾನ್ಯ ಅಪರಾಧಗಳಿಗೆ 5 ರಿಂದ 10 ವರ್ಷಗಳ ಶಿಕ್ಷೆ ಆಗಿರುತ್ತೆ. ಸಂಘಟಿತ ಅಪರಾಧಗಳಿಗೆ 7 ವರ್ಷಗಳ ಕಾಲ ಜೈಲು ಮತ್ತು 10 ಕೋಟಿವರೆಗೆ ದಂಡ ವಿಧಿಸ್ತಕ್ಕಂಥ ಒಂದು 2 ಸಾಧ್ಯತೆಗಳು ಇರುತ್ತೆ. ನೋಡಿ, ಇಲ್ಲಿ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಇದನ್ನು ಲಿಂಕ್ ಮಾಡೋದಾದ್ರೆ ಒಂದು ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಸಂಸತ್ನ ಯಾವುದೇ ಮನೆಯಲ್ಲಿ ಸಹ ಅದನ್ನು ಇಂಟ್ರೊಡ್ಯೂಸ್ ಮಾಡಬಹುದಾಗಿರುತ್ತೆ. ಉದಾಹರಣೆಗೆ ಸಂಸತ್ನ ಮೇಲ್ಮನೆಯಾಗಿರ್ತಕ್ಕಂಥ ರಾಜ್ಯಸಭೆ ಅಥವಾ ಕೆಳಮನೆಯಾಗಿರ್ತಕ್ಕಂಥ ಲೋಕಸಭೆಯಲ್ಲೂ ಸಹ ಈ ಒಂದು ಮಸೂದೆಯನ್ನು ಮಂಡಿಸಬಹುದಾಗಿರುತ್ತೆ. ಎರಡೂ ಸಭೆಗಳ ಅಂದರೆ ಎರಡೂ ಮನೆಗಳ ಒಂದು ಅನುಮೋದನೆಯನ್ನು ಪಡೆದುಕೊಂಡು ನಂತರ ರಾಷ್ಟ್ರಪತಿಗಳಿಗೆ ಅಂತಿಮವಾಗಿ ತನ್ನ ಸಹಿಗಾಗಿ ಹೋಗುತ್ತೆ. ಆದರೆ ಸಂವಿಧಾನದ ತಿದ್ದುಪಡಿ ಮಾಡಬೇಕಾದ ಸಂದರ್ಭದಲ್ಲಿ ಸಂವಿಧಾನದ ಅನುಚ್ಛೇದ 368ರ ಅಡಿಯಲ್ಲಿ ಒಂದು ವಿಶೇಷ ಬಹುಮತ ಹಾಗೂ ನಮ್ಮ ಭಾರತ ದೇಶದಲ್ಲಿರುವಂತಹ ಅರ್ಧಕ್ಕೂ ಹೆಚ್ಚು ರಾಜ್ಯಗಳ ಅನುಮೋದನೆಯೊಂದಿಗೆ ನಮ್ಮ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾಗಿರುತ್ತೆ. ಆದರೆ ಇಲ್ಲಿ ಪ್ರಸ್ತುತ ಇದೊಂದು ಸಾಮಾನ್ಯ ತಿದ್ದುಪಡಿಯಾಗಿರುತ್ತೆ. ಈ ಒಂದು ಸಾಮಾನ್ಯ ತಿದ್ದುಪಡಿಗೆ ಒಂದು ಸಂವಿಧಾನದ ಅನುಚ್ಛೇದ 368ರ ಅಡಿಯಲ್ಲಿ ಮಾಡತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ಆದರೆ ನಮ್ಮ ಭಾರತದ ಸಂವಿಧಾನ ತಿದ್ದುಪಡಿಗೆ ಇದರ ಅವಶ್ಯಕತೆ ಇರುತ್ತೆ ಹಾಗೂ ಅರ್ಧಕ್ಕೂ ಹೆಚ್ಚು ರಾಜ್ಯಗಳ ಒಂದು ಅನುಮೋದನೆ ಬೇಕಾಗುತ್ತೆ. ಇಲ್ಲಿ ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ ಮಾಡ್ತಕ್ಕಂತಹ ಒಂದು ಸನ್ನಿವೇಶಗಳು ಯಾವೆಲ್ಲ ಅಂತ ನಾವು ನೋಡಿದಾಗ ಉದಾಹರಣೆಗೆ ಇದೊಂದಾಗಿರುತ್ತೆ. ನಂತರದಲ್ಲಿ ಹೊಸ ರಾಜ್ಯಗಳ ರಚನೆ ಆಗಿರ್ಬೋದು, ಅಥವಾ ರಾಜ್ಯಗಳ ಗಡಿ ಹೆಸರು ಬದಲಾವಣೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಾಗರಿಕತ್ವಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿರ್ಬೋದು. ಸೊ ಈ ಎಲ್ಲ ವಿಚಾರಗಳನ್ನು ಸಾಮಾನ್ಯವಾಗಿ ಅದು ತಿದ್ದುಪಡಿ ಮಾಡ್ಬೋದಾಗಿರುತ್ತೆ. ನೋಡಿ, ಕಾಮನ್ವೆಲ್ತ್ ಗೇಮ್ಸ್ನ ಕ್ರೀಡೆಯ ಭಾಗವಾಗಿ ಸುದ್ದಿಯನ್ನು ನಾವು ನೋಡೋದಾದ್ರೆ ನೋಡಿ, ಗ್ಲಾಸ್ಗೋದಲ್ಲಿ ಸ್ಕಾಟ್ಲೆಂಡ್ ದೇಶದ ಗ್ಲಾಸ್ಗೋದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂತೆ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಶರ್ಮಿಳಾ ಧನ್ಕರ್ ಅವರು, ಭಾರತಕ್ಕೆ ಸೇರಿರ್ತಕ್ಕಂಥ ಶರ್ಮಿಳಾ ಧನ್ಕರ್ ಅವರು ಚಿನ್ನದ ಪದಕವನ್ನು ಗೆದ್ದಿರ್ತಾರೆ. ಇವರು 9.81 ಮೀಟರ್ ಎಸೆತವನ್ನು ದಾಖಲಿಸುವ ಮುಖಾಂತರವಾಗಿ ಚಿನ್ನದ ಪದಕವನ್ನು ಪಡೆದಿರ್ತಾರೆ. ಪ್ಯಾರಾ ಅಥ್ಲೆಟಿಕ್ಸ್ ಪದಕಕ್ಕಾಗಿ ಭಾರತದ 20 ವರ್ಷಗಳ ಕಾಯುವಿಕೆ ಈ ಒಂದು ಪದಕದ ಒಂದು ಪಡೆಯುವಿಕೆಯಿಂದ ಕೊನೆಗೊಳ್ಳುತ್ತೆ. ಇಲ್ಲಿ ಒಟ್ಟಾರೆಯಾಗಿ ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಪದಕಗಳನ್ನು ಪಡೆದಿದ್ದಾರೆ, ಯಾರೆಲ್ಲ ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ ಅಂತ ಹೇಳಿ ನಾವು ಕೊನೆಯ ದಿನ ಅಂದರೆ ಆಗಸ್ಟ್ 2ನೇ ತಾರೀಕು ಒಂದು ಪಟ್ಟಿಯನ್ನು ಮಾಡೋಣ. ಆ ಮೂಲಕವಾಗಿ ಎಕ್ಸಾಮ್ಗೆ ಯಾವುದೆಲ್ಲ ಬರಬಹುದು ಅಂತೇಳಿ ನಾವು ಪ್ರಿಡಿಕ್ಟ್ ಮಾಡೋದ್ರ ಮುಖಾಂತರವಾಗಿ ಒಂದು ನೋಟ್ಸನ್ನು ಸಿದ್ಧ ಮಾಡ್ಕೊಳ್ಳೋಣ. ಇನ್ನುಳಿದಂತೆ ಪ್ರಜಾವಾಣಿಯನ್ನು ಹೊರತುಪಡಿಸಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಅದೇ ರೀತಿಯಾಗಿ ದ ಹಿಂದೂ, ಇನ್ನು ಹಲವಾರು ಮೂಲಗಳಿಂದ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಒಂದು ವಿಚಾರಗಳನ್ನು ಹೆಕ್ಕಿ ತಂದಿದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ನಾವು ನೋಡ್ತಾ ಹೋಗೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ. ಉದಾಹರಣೆಗೆ ISSF ವಿಶ್ವಕಪ್ ಇಶಾ ಸಿಂಗ್ ಮತ್ತು ಮನು ಭಾಕರ್ ಅಂತೇಳಿ ಒಂದು ಸುದ್ದಿ ಇದೆ. ಅಂದರೆ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ನಲ್ಲಿ ಇಶಾ ಸಿಂಗ್ ಅವರು, ಅದೇ ರೀತಿಯಾಗಿ ಮನು ಭಾಕರ್ ಅವರು ಒಂದು ಪದಕವನ್ನು ಪಡೆದಿದ್ದಾರೆ. ಇದನ್ನು ನೋಡೋದಾದ್ರೆ ನೋಡಿ, ISSF ವಿಶ್ವಕಪ್ ಅನ್ನು ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ರೈಫಲ್, ಪಿಸ್ತೂಲ್ ಮತ್ತು ಶಾಟ್ಗನ್ ವಿಭಾಗದಲ್ಲಿ ಆಯೋಜಿಸಲಾಗುತ್ತೆ. ಚೀನಾದ ಹ್ಯಾಂಗ್ಝೋನಲ್ಲಿ ನಡೆದಿರತಕ್ಕಂತಹ ಈ ಒಂದು ವಿಶ್ವಕಪ್ ಭಾರತದ ಶೂಟರ್ ನಮ್ಮ ಭಾರತದ ಶೂಟರ್ ಇಶಾ ಸಿಂಗ್ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ. ನಂತರ ಅದೇ ಫೈನಲ್ನಲ್ಲಿ ಮಧು ಭಾಕರ್ ಅವರು ಕಂಚಿನ ಪದಕವನ್ನು ಗೆದ್ದಿರ್ತಾರೆ. ನಂತರ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಳಿವಿನಂಚಿನಲ್ಲಿರ್ತಕ್ಕಂತಹ ಒಂದು ಪ್ರಭೇದಗಳನ್ನು ಗುರುತಿಸಲಾಗುತ್ತೆ. ಅದರಲ್ಲಿ ನಮ್ಮ ಭಾರತದಲ್ಲಿ ಒಂದು ಮಾಲ್ವಿ ಒಂಟೆ ಅನ್ನು ಗುರುತಿಸಲಾಗಿದೆ. ಈ ಒಂದು ಮಾಲ್ವಿ ಒಂಟೆ ಅಳಿವಂಚಿನ ಬೆದರಿಕೆಯನ್ನು ಎದುರಿಸ್ತಾ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾದರೆ ಅಳಿವಂಚಿನ ಬೆದರಿಕೆ ಅಂದರೆ ಏನು, ಈ ಮಾಲ್ವಿ ಒಂಟೆ ಎಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ ನೋಡಿ, ಇದನ್ನು ಬಿಳಿ ಒಂಟೆ ಅಂತ ಸಹ ಕರೆಯಲಾಗುತ್ತೆ. ನಮ್ಮ ಭಾರತದಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಒಂಟಿ ತಳಿ ಅಂತೇಳಿ ಗುರುತಿಸಲಾಗುತ್ತೆ. 300ಕ್ಕಿಂತಲೂ ಕಡಿಮೆ ಇರುವಂತಹ ಒಂದು ಸಂಖ್ಯೆಯ ಒಂದು ಪ್ರಭೇದಗಳನ್ನು ಅಥವಾ ಸಂಖ್ಯೆಯನ್ನು ನಾವು ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಬೆದರಿಕೆ ಅಂತೇಳಿ ಕರೆಯಲಾಗುತ್ತೆ. ಇದರ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡೋದಾದ್ರೆ ಈ ಒಂದು ಮಾಲ್ವಿ ಒಂಟೆ, ಇದರ ಹಡ್ಡ ಹೆಸರು ಬಂದ್ಬಿಟ್ಟು ವೈಟ್ ಕಮಲ್ ಅಂತ ಹೇಳಿ ಕರೆಯಲಾಗುತ್ತೆ. ನಮ್ಮ ಭಾರತದಲ್ಲಿ 9 ಮಾನ್ಯತೆ ಪಡೆದಿರತಕ್ಕಂಥ ಒಂಟೆ ತಳಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇದು ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ನಾವು ನೋಡೋದಾದ್ರೆ ಮಧ್ಯಪ್ರದೇಶದ ಮಾಲ್ವಾ ಪ್ರದೇಶ ಹಾಗೂ ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಈ ಒಂದು ಒಂಟೆ ಪ್ರಭೇದ ಕಂಡುಬರುತ್ತೆ. ಹಾಗಾದರೆ ಪ್ರಸ್ತುತ ಎಷ್ಟು ಒಂಟೆಗಳು ಉಳಿದಿದ್ದಾವೆ ಅಂತ ನಾವು ನೋಡೋದಾದ್ರೆ ಕೇವಲ 102 ಸಂಖ್ಯೆ ಉಳಿದಿದೆ. 300ಕ್ಕಿಂತಲೂ ಕಡಿಮೆ ಅಂದರೆ ಕೇವಲ 102 ಒಂದು ಬಿಳಿ ಒಂಟೆಗಳು ಅಥವಾ ಮಾಲ್ವಿ ಒಂಟೆಗಳು ಉಳಿದಿರೋದ್ರಿಂದ ಇದನ್ನು ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ತಳಿ ಅಂತ ಹೇಳಿ ವರ್ಗೀಕರಣ ಮಾಡಲಾಗಿದೆ.
ಸೊ ಇದರ ಒಂದು ಅಳಿವಿಗೆ ಕಾರಣ ಏನು, ಮತ್ತು ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ ಎಂಡೇಂಜರ್ಡ್ ಬ್ರೀಡ್ ಅಂತ ಹೇಳಿ ಯಾರು ಇದನ್ನು ಮಾರ್ಕ್ ಮಾಡ್ತಾರೆ, ಮೀನ್ಸ್ ಯಾರು ಐಡೆಂಟಿಫೈ ಮಾಡ್ತಾರೆ, ಅಳಿವಿನಂಚಿನಲ್ಲಿ ಇದೆ ಅಂತೇಳಿ ಯಾರು ನೋಡ್ತಾರೆ ಅಂತ ನೋಡಿದಾಗ ನೋಡಿ IUCN ಅಂತೇಳಿ ಒಂದು ಸಂಸ್ಥೆ ಇದೆ. ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುತ್ತೆ. IUCN ಅಂದರೆ ಏನು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತೇಳಿ, ಅಂದರೆ ಪ್ರಕೃತಿಯನ್ನು ಅದೇ ರೀತಿಯಾಗಿ ಪ್ರಕೃತಿಯಲ್ಲಿರ್ತಕ್ಕಂತಹ ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟಂತಹ ಒಂದು ಜೀವ ಸಂಕುಲಗಳನ್ನು ಉಳಿಸೋದಕ್ಕೆ ಇರತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತೇಳಿ. ಇದರ ಸ್ಥಾಪನೆ 1948ರಲ್ಲಿ ಆಗುತ್ತೆ. ನಂತರ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತೇಳಿ ನಾವು ನೋಡೋದಾದ್ರೆ ಗ್ಲ್ಯಾಂಡ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿದೆ. ಈ ಒಂದು ಗ್ಲ್ಯಾಂಡ್ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಮತ್ತು ಇದರ ಒಂದು ಮುಖ್ಯ ಕಾರ್ಯ ಏನು ಅಂತೇಳಿ ನಾವು ನೋಡಿದಾಗ IUCN ಜೀವ ವೈವಿಧ್ಯ ಸಂರಕ್ಷಣೆಯನ್ನು ಮಾಡುತ್ತೆ. ಅದೇ ರೀತಿಯಾಗಿ ಈ ಒಂದು ಅಪಾಯದಲ್ಲಿರುವ ಪ್ರಭೇದಗಳ ಮೌಲ್ಯಮಾಪನ ಮಾಡುತ್ತೆ. ಈಗ ಉದಾಹರಣೆಗೆ ನಮ್ಮ ಮೌಲ್ವಿ ಒಂಟೆ ಏನಿದೆ ಇದು 300ಕ್ಕಿಂತಲೂ ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಇದರ ಮೌಲ್ಯವನ್ನು ಇದು ಮಾಡುತ್ತೆ. ನಂತರ ಈ ಒಂದು IUCN ಅಡಿಯಲ್ಲಿ ರೆಡ್ ಲಿಸ್ಟ್ ಅಂತೇಳಿ ಒಂದು ಬಿಡುಗಡೆ ಮಾಡುತ್ತೆ. ರೆಡ್ ಲಿಸ್ಟ್ ಅಂದರೆ ಏನು ಅಂತ ಹೇಳಿದ್ರೆ ಒಂದು ಪ್ರಭೇದ, ಉದಾಹರಣೆಗೆ ಈ ಒಂಟೆ ಅಂತಲೇ ತಿಳ್ಕೊಂಡ ನಾವು, ಇದು ಅಳಿವಿನ ಅಪಾಯದಲ್ಲಿ ಇದೆಯಾ ಅಥವಾ ಸುರಕ್ಷಿತವಾಗಿ ಇದೆಯಾ ಅಂತೇಳಿ ತಿಳಿಸ್ತಕ್ಕಂತಹ ಒಂದು ಬುಕ್ ಆಗಿರುತ್ತೆ ಇದು. ನಂತರ IUCN ಇತರ ಒಂದು ಕೆಲಸಗಳೇನು ಅಂತ ಹೇಳಿದ್ರೆ ಪರಿಸರದ ವಿಭಾಗದಲ್ಲಿ ಸರ್ಕಾರಗಳಿಗೆ ಒಂದು ಸಲಹೆಗಳನ್ನು ಕೊಡುತ್ತೆ. ಸಂರಕ್ಷಿತ ಪ್ರದೇಶಗಳ ಬಗ್ಗೆ ಮಾರ್ಗದರ್ಶನವನ್ನು ಸಹ ಇದು ಕೊಡುತ್ತೆ. ಇಲ್ಲಿ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ IUCN ಅಂತಕ್ಕಂಥದ್ದು ಇದು ಯಾವುದು ಒಪ್ಪಂದ ಆಗಿರೋದಿಲ್ಲ ಅಥವಾ ಸಂಸ್ಥೆ ಸಹ ಆಗಿರೋದಿಲ್ಲ. ಇದು ಕೇವಲ ಏನಾಗಿರುತ್ತೆ, ಇದೊಂದು ಸರ್ಕಾರಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು ಅಂದರೆ NGOಗಳೇನಿದ್ದಾವೆ ಅವು ಅಥವಾ ವಿಜ್ಞಾನಿಗಳು ಮತ್ತು ತಜ್ಞರ ಜಾಗತಿಕ ಒಕ್ಕೂಟ ಅಷ್ಟೇ. ಅಂದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ IUCN ಅಂತಕ್ಕಂಥದ್ದು ಗೌರ್ಮೆಂಟ್ ಆಗಿರ್ಬೋದು ಅಥವಾ NGOs ಇರ್ಬೋದು ಇದರಲ್ಲಿ, ಮತ್ತು ಸೈಂಟಿಸ್ಟು ಮತ್ತು ಯಾರೆಲ್ಲ ಎಕ್ಸ್ಪರ್ಟ್ಸು ಗ್ಲೋಬಲ್ ಲೆವೆಲ್ ಇರ್ತಾರೆ ಅವರೆಲ್ಲರೂ ಸಹ ಈ ಒಂದು ಯೂನಿಯನಲ್ಲಿ ಇರ್ತಾರೆ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತೇಳಿ. ಸೊ ಈ ಒಂದು IUCN ಈ ಒಂದು ಎಂಡೇಂಜರ್ಡ್ ಅಥವಾ ಡೇಂಜರ್ಡ್ ಅಥವಾ ಯಾವ ವಿಭಾಗದಲ್ಲಿದೆ ಅಂತೇಳಿ ತಳಿಗಳನ್ನು ಪಟ್ಟಿ ಮಾಡ್ತಕ್ಕಂಥದ್ದು. ಇಲ್ಲಿ ಮೌಲ್ವಿ ಒಂಟೆಗೆ ಸಂಬಂಧಪಟ್ಟಂತೆ ಇದರ ಅಳಿವಿಗೆ ಕಾರಣಗಳು ಏನು ಅಂತ ನಾವು ನೋಡೋದಾದ್ರೆ ನೋಡಿ, ಮೇಯುವ ಪ್ರದೇಶಗಳ ಕೊರತೆ ಇರೋದ್ರಿಂದ, ಕೃಷಿಯ ಯಾಂತ್ರೀಕರಣ ಆಗಿರೋದ್ರಿಂದ, ಒಂಟೆಗಳ ಬಳಕೆ ಕಡಿಮೆ ಆಗಿರೋದ್ರಿಂದ, ಕಡಿಮೆ ಸಂತಾನೋತ್ಪತ್ತಿ ದರ, ಸಾಕಾಣಿಕೆದಾರರ ಸಂಖ್ಯೆ ಕುಸಿತ, ಹಲವಾರು ಕಾರಣಗಳಿಂದ ಈ ಒಂದು ಮೌಲ್ವಿ ಒಂಟೆಯ ಒಂದು ತಳಿ ಅಳಿವಿಗೆ ಕಾರಣ ಆಗ್ತಾ ಇದೆ ಅಂತೇಳಿ ನಾವು ಹೇಳ್ಬೋದು. ನಮ್ಮ ಭಾರತದಲ್ಲಿ ಈ ಒಂದು ತಳಿಯ ಸ್ಥಿತಿಯನ್ನು ನೋಡೋದಾದ್ರೆ 300ಕ್ಕಿಂತಲೂ ಕಡಿಮೆ, ಅಂದರೆ ಈಗಾಗಲೇ ನೋಡಿದ್ವಿ ನಾವು, ಇದರ ಸಂಖ್ಯೆ ಕೇವಲ 102 ಇದೆ. ಆದ್ದರಿಂದಾಗಿ ಇದು ಅಳಿವಿನಂಚಿನಲ್ಲಿ ಇದೆ ಅಂತೇಳಿ ಹೇಳಲಾಗುತ್ತೆ. ನೋಡಿ IUCN ನಾವು ಈಗಾಗಲೇ ಹೇಳಿದ್ವಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತೇಳಿ. ಸೊ ಇದು 1948ರಲ್ಲಿ ಪ್ರಾರಂಭ ಆಗುತ್ತೆ. ಗ್ಲ್ಯಾಂಡ್ ಅನ್ನತಕ್ಕಂಥ ಒಂದು ಸ್ಥಳದಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ. ಇದರ ಕಾರ್ಯಗಳೆಲ್ಲ ನಾವು ಹೇಳಲಾಗಿದೆ. ಮತ್ತು ಈ ಒಂದು IUCN ರೆಡ್ ಲಿಸ್ಟ್ ವರ್ಗಗಳು, ಅಂದರೆ ರೆಡ್ ಲಿಸ್ಟ್ನಲ್ಲಿ ಯಾವೆಲ್ಲ ವರ್ಗಗಳನ್ನು ಇದು ಮಾಡ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ನೋಡಿ, ನಾಟ್ ಅವ್ಯಾಲ್ಯುಯೇಟೆಡ್ ಮತ್ತು ಡೇಟಾ ಡಿಫಿಷಿಯೆಂಟ್, ಅಂದರೆ ಯಾವುದೇ ಒಂದು ಪ್ರಾಣಿಗಳನ್ನು ಅಥವಾ ಅವುಗಳ ಹೆಸರಿನ ಆಧಾರದ ಮೇಲೆ ಅಥವಾ ಒಂದು ಆ ಪ್ರಾಣಿಗಳನ್ನು ಎವ್ಯಾಲ್ಯೂಯೇಷನ್ ಮಾಡಲಾಗಿರೋದಿಲ್ಲ, ಅಥವಾ ಡೇಟಾ ಡಿಫಿಷಿಯೆಂಟ್ ಅಂದರೆ ಡೇಟಾ ಸಿಕ್ಕಿರೋದಿಲ್ಲ, ಅಥವಾ ಲೀಸ್ಟ್ ಕನ್ಸರ್ನ್ ಆ ಒಂದು ಪ್ರಭೇದದ ಬಗ್ಗೆ ಕನ್ಸರ್ನ್ ಲೀಸ್ಟ್ ಆಗಿರುತ್ತೆ, ಅಥವಾ ನಿಯರ್ ಥ್ರೆಟೆಂಡ್ ಅಂದರೆ ಹತ್ತಿರ ಅದಕ್ಕೆ ಬೆದರಿಕೆ ಇದೆ ಅಂತೇಳಿ, ಮೀನ್ಸ್ ಅಳಿವಿನಂಚಿಗೆ ಬಂದಿದೆ ಅಂತೇಳಿ ಆಗಿರ್ಬೋದು. ನಂತರ ವಲ್ನರಬಲ್, ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್, ಎಕ್ಸ್ಟಿಂಕ್ಟ್ ಅಂದರೆ ನಶಿಸಿ ಹೋಗಿದೆ ಕೊನೆಗೆ. ಸೊ ಈ ರೀತಿಯಾಗಿ ಈ ಒಂದು ವರ್ಗಗಳ ಅಡಿಯಲ್ಲಿ ಈ ಒಂದು ಪಟ್ಟಿಯನ್ನು ಇದು ತಯಾರು ಮಾಡ್ತಾ ಬಂದಿದೆ. ಯಾವುದು IUCN ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳಿ. ಇದಿಷ್ಟು ನಮ್ಮ ಮೌಲ್ವಿ ಒಂಟೆಗೆ ಸಂಬಂಧಪಟ್ಟಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್. ಅದೇ ರೀತಿಯಾಗಿ ನಾವು ಎನ್ವಿರಾನ್ಮೆಂಟಲ್ಗೆ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಒಂದು ಲಿಂಕ್ ಮಾಡಿ ಓದಂತಹ ಸುದ್ದಿಯಾಗಿರುತ್ತೆ. ನಂತರದ ಸುದ್ದಿ ನೋಡಿ, ಭಾರತದ ಕೃಷಿಯಲ್ಲಿ ಜಲರಹಿತ ಅಮೋನಿಯಾವನ್ನು ಬಳಕೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಭಾರತ ಸರ್ಕಾರ ಜಲರಹಿತ ಅಮೋನಿಯಾಗೆ ಕೃಷಿಯಲ್ಲಿ ರಸಗೊಬ್ಬರವಾಗಿ ಬಳಸೋದಕ್ಕೆ ಅನುಮತಿಯನ್ನು ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಯಾಕೆ ಕಾರಣ ಏನು ಅಂತ ಹೇಳಿದ್ರೆ ಉದ್ದೇಶ ಬಂದ್ಬಿಟ್ಟು ಸಾರ್ವಜನಿಕ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸೋದು ಹಾಗೂ ಗೊಬ್ಬರ ಬಳಕೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸ್ತಕ್ಕಂಥದ್ದು ಇದರ ಒಂದು ಉದ್ದೇಶ ಆಗಿರುತ್ತೆ. ಜಲರಹಿತ ಅಮೋನಿಯಾ ಅಂದರೆ ಏನು ಅಂತೇಳಿ ನಾವು ನೋಡಿದಾಗ ಇದರ ರಾಸಾಯನಿಕ ಸೂತ್ರ NH3 ಆಗಿರುತ್ತೆ. ಇದರಲ್ಲಿ ನೀರಿಲ್ಲದ ಶುದ್ಧ ಅಮೋನಿಯಾ ಅನಿಲ ಆಗಿರುತ್ತೆ. ಇದು ಅಂದರೆ ನೀರಿಲ್ಲದೆ ಇರತಕ್ಕಂತಹ ಒಂದು ಶುದ್ಧವಾಗಿರ್ತಕ್ಕಂತಹ ಅಮೋನಿಯಾ ಅನಿಲ ಆಗಿರುತ್ತೆ. ಒತ್ತಡದಲ್ಲಿ ದ್ರವರೂಪದಲ್ಲಿ ಸಂಗ್ರಹಿಸಿ ಹೊಲದಲ್ಲಿ ಮಣ್ಣಿನೊಳಗೆ ನೇರವಾಗಿ ಸೇರಿಸಲಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಜಲರಹಿತ ಅಮೋನಿಯಾವನ್ನು ಗೊಬ್ಬರವಾಗಿ ಬಳಕೆ ಮಾಡಲಾಗುತ್ತೆ. ನೆನಪಲ್ಲಿಟ್ಕೊಳ್ಳಿ. ಇದರ ಪ್ರಮುಖ ಲಕ್ಷಣಗಳೇನು ನೋಡಿ, ಸುಮಾರು 82% ಸಾರಜನಕ ಒಳಗೊಂಡಿರುತ್ತೆ. ಇದು ಮಣ್ಣಿನೊಳಗೆ ಇದನ್ನು ಸೇರಿಸೋದ್ರಿಂದ ನೈಟ್ರೋಜನ್ ನಷ್ಟ ಕಡಿಮೆ ಆಗುತ್ತೆ. ನಂತರ ಬೆಳೆ ಉತ್ಪಾದಕತೆ ಮತ್ತು ಗೊಬ್ಬರ ಬಳಕೆ ಸಹ ಹೆಚ್ಚೋದಕ್ಕೆ ಒಂದು ಸಹಾಯ ಆಗುತ್ತೆ. ಬಟ್ ಒಂದು ಸವಾಲುಗಳು ಏನು ಅಂತ ನಾವು ನೋಡಿದಾಗ ಇದು ಅತ್ಯಂತ ಸವತೆಕಾರಿಯಾಗಿರುತ್ತೆ. ಮತ್ತು ಇದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಒಂದು ಪರಿಣತಿ ಹೊಂದಿರತಕ್ಕಂಥ ಸಿಬ್ಬಂದಿ ಮಾತ್ರ ಬೇಕಾಗುತ್ತೆ. ಮತ್ತು ಇದನ್ನು ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿರ್ತಕ್ಕಂಥ ಟ್ಯಾಂಕ್ ಆಗಿರ್ಬೋದು, ಪೈಪ್ಲೈನು ಎಲ್ಲವೂ ಸಹ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ತುಂಬ ಒಂದು ವೆಚ್ಚದಾಯಕ ಆಗಿರುತ್ತೆ. ಇನ್ನು ಮುಂದುವರೆದು ಗೋಮತಿ ನದಿಯಲ್ಲಿ ಹೊಸ ಸಿಹಿನೀರಿನ ಸೀಗಡಿ ಪ್ರಭೇದ ಪತ್ತೆಯಾಗಿದೆ ಅಂತ ಹೇಳ್ತಿದ್ದಾರೆ. ಗೋಮತಿ ನದಿ ಇದು ಬಂದ್ಬಿಟ್ಟು ಗಂಗಾ ನದಿಯ ಉಪನದಿಯಾಗಿರುತ್ತೆ. ಇಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಹೊಸ ಸಿಹಿ ನೀರಿನ ಪ್ರಭೇದ ಯಾವುದು ಅಂತಂದರೆ ಸೀಗಡಿ ಪ್ರಭೇದ ಆಗಿರುತ್ತೆ. ಇದರ ಒಂದು ಆವಾಸ ಸ್ಥಾನ ಹಾಗೂ ನಡವಳಿಕೆ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇನು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಆದರೆ ಎಲ್ಲಾದರೂ ಒಂದು ಕಡೆ ಜಸ್ಟ್ ನಿಮಗೆ ಕೇಳಬಹುದು, ಯಾವ ನದಿಯಲ್ಲಿ ಒಂದು ಸಿಹಿ ನೀರಿನ ಸೀಗಡಿ ಪ್ರಭೇದ ಪತ್ತೆಯಾಗಿದೆ ಅಂತ ಕೇಳಬಹುದು. ಅದು ನಮಗೆ ಗೋಮತಿ ನದಿ ಅಂತೇಳಿ ನೆನಪಲ್ಲಿಟ್ಕೊಳ್ಳಿ. ಇದು ಯಾವ ನದಿಯ ಉಪನದಿ ಅಂತ ಕೇಳಿದಾಗ ನಮಗೆ ಗಂಗಾ ನದಿಯ ಉಪನದಿ ಅಂತ ಹೇಳಿ ನಾವು ಹೇಳ್ಬೋದಾಗುತ್ತೆ. ನಂತರ ತೆಲಂಗಾಣ ರಾಜ್ಯದಲ್ಲಿ ಮೀ ಸೇವಾ ಅನ್ನತಕ್ಕಂಥ ಒಂದು ಸೇವೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಕುಟುಂಬ ನೋಂದಣಿಯನ್ನು ರಚಿಸೋದಕ್ಕೆ ಈ ಒಂದು ಮೀ ಸೇವಾ ಅನ್ನುವಂತಹ ವೇದಿಕೆಯಲ್ಲಿ ನಾಗರಿಕ ಸೇವೆಯಾಗಿ ಕುಟುಂಬ ನೋಂದಣಿ ಪ್ರಮಾಣ ಪತ್ರವನ್ನು ತೆಲಂಗಾಣ ರಾಜ್ಯ ಪರಿಚಯ ಮಾಡಿದೆ. ಅಂದರೆ ಎಲೆಕ್ಟ್ರಾನಿಕಲಿ ಅಂದರೆ ಕಂಪ್ಯೂಟರೈಸ್ಡ್ ಆಗಿ ಕುಟುಂಬಗಳ ಮಾಹಿತಿಯನ್ನು ಇದು ಒಳಗೊಳ್ತಾ ಇದೆ. ಕುಟುಂಬಗಳ ಮಾಹಿತಿಯನ್ನು ಒಟ್ಟಾರೆಯಾಗಿ ಗಣಕೀಕೃತಗೊಳಿಸ್ತಾ ಇದೆ. ಯಾವ ಯೋಜನೆಯಡಿ? ಮೀ ಸೇವಾ ಯೋಜನೆಯಡಿ.
ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ವಿಭಾಗದಲ್ಲಿ ನೀವೇನಾದರೂ ಮೇನ್ಸ್ನಲ್ಲಿ ಬರಬೇಕಾದ್ರೆ ನಮ್ಮ ಅಕ್ಕಪಕ್ಕದ ಅಂದರೆ ನೆರೆಹೊರೆಯ ರಾಜ್ಯಗಳ ಆಡಳಿತದ ಕೆಲವೊಂದು ಅಂಶಗಳನ್ನು ನಾವು ಬಳಕೆ ಮಾಡ್ಕೋಬೋದಾಗಿರುತ್ತೆ. ನಂತರ ಕೇರಳದಲ್ಲಿ ಅನ್ನಮ್ ಅನ್ನತಕ್ಕಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ಹವಾಮಾನ ಕೇಂದ್ರಗಳನ್ನು ನಿಯೋಜಿಸಲಾಗಿದೆಯಂತೆ. ಇಲ್ಲಿ ಪರೀಕ್ಷೆಗಳಲ್ಲಿ ಬಹುಶಃ ಯಾವುದನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಒಂದು ಹವಾಮಾನ ಕೇಂದ್ರಗಳನ್ನು ಯಾವ ರಾಜ್ಯದಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ ಅಂತ ಹೇಳಿ ಕೇಳಬಹುದಾಗಿರುತ್ತೆ. ಇದಕ್ಕೆ ಉತ್ತರ ಅನ್ನಮ್ ಅನ್ನತಕ್ಕಂಥ ಒಂದು ಯೋಜನೆಯ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಏನಿದೆ ಇದನ್ನು ಬಳಸಿಕೊಂಡು ಹವಾಮಾನ ಕೇಂದ್ರಗಳನ್ನು ಕೇರಳ ರಾಜ್ಯವು ಪ್ರಾರಂಭ ಮಾಡಿದೆ ಅಂತ ಹೇಳಿ ನಾವು ಬರೀಬೋದಾಗಿರುತ್ತೆ. ಮತ್ತು ಇನ್ನೊಂದು ವಿಚಾರ, ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಂತೆ ನೋಡಿ, ವೇಟ್ ಲಿಫ್ಟಿಂಗಲ್ಲಿ ವಲ್ಲೂರಿ ಅಜಯ್ ಬಾಬು ಅವರು ಬೆಳ್ಳಿ ಗೆದ್ದಿದ್ದಾರೆ. ಸೊ ಒಟ್ಟಾರೆಯಾಗಿ ಕಾಮನ್ವೆಲ್ತ್ ಗೇಮ್ಸ್ನ ಒಂದು ನೋಟ್ಸನ್ನು ಕಾಮನ್ವೆಲ್ತ್ ಗೇಮ್ಸ್ ಮುಗಿದ ನಂತರ ಅಂದರೆ ಆಗಸ್ಟ್ 2ನೇ ತಾರೀಕಿನ ನಂತರ ನಾವು ಒಂದು ನೋಟ್ಸನ್ನು ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಸೊ ಇದಿಷ್ಟು ನಮ್ಮ ದಿನಾಂಕ 28/7/2026 ಅದೇ ರೀತಿಯಾಗಿ ದಿನಾಂಕ 29/7/2026 ಪ್ರಚಲಿತ ಘಟನೆಗಳಾಗಿರುತ್ತೆ. ಈ ಇಷ್ಟು ಸುದ್ದಿಗಳನ್ನು ಪರೀಕ್ಷಾಧಾರಿತವಾಗಿ ಮಾತ್ರವೇ ಪ್ರಜಾವಾಣಿ ಪತ್ರಿಕೆ ಹಾಗೂ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅದೇ ರೀತಿಯಾಗಿ ದ ಹಿಂದೂ ಇನ್ನು ಹಲವಾರು ಮೂಲಗಳಿಂದ ಸಂಗ್ರಹಣೆ ಮಾಡಿ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಮಾಹಿತಿ ಬೇಕಾಗಿದೆ ಹಾಗೂ ಇದನ್ನು ನಾವು ಸ್ಟ್ಯಾಟಿಕ್ ಕ್ವಶನ್ಗೆ ಯಾವ ರೀತಿ ಲಿಂಕ್ ಮಾಡಬೇಕಾಗಿದೆ ಅಂತ ಅನ್ನೋದರ ಒಂದು ಅಂಶದ ಆಧಾರಿತವಾಗಿ ಇಲ್ಲಿ ಹಾಕಲಾಗಿದೆ. ಥ್ಯಾಂಕ್ ಯು.